ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ ಇವತ್ತು 39ನೇ ದಿನಕ್ಕೆ ಕಾಲಿಟ್ಟಿದೆ. ಇದೇ ಹಂತದಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಾವು ಕೊಟ್ಟಿರುವಂತಹ ಡೆಡ್ ಲೈನ್ ಅನ್ನ ಮತ್ತೊಮ್ಮೆ ಇರಾನ್ಗೆ ನೆನಪಿಸಿದ್ದಾರೆ. ಮಂಗಳವಾರ ರಾತ್ರಿ 8 ಗಂಟೆ ಅಂದ್ರೆ ಭಾರತದ ಸಮಯದ ಪ್ರಕಾರ ನಾಳೆ ಅಂದ್ರೆ ಬುಧವಾರ ಬೆಳಗ್ಗೆ 5 ಗಂಟೆ 30 ನಿಮಿಷ ಅಲ್ಲಿಯವರೆಗೂ ಕೂಡ ನಿಮಗೆ ಸಮಯ ಇದೆ. ಅದರ ಒಳಗಾಗಿ ನಮ್ಮ ಕಂಡೀಷನ್ ಅನ್ನ ಒಪ್ಪಿಕೊಳ್ಳಿ. ನೀವು ಇಲ್ಲದೆ ಇದ್ರೆ ಇರಾನ್ ಸ್ಮಶಾನವಾಗುತ್ತೆ. ಇರಾನ್ನ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನ ಮಾಡ್ತೀವಿ. ನಮಗೆ ಒಂದೇ ಒಂದು ರಾತ್ರಿ ಸಾಕು ಇರಾನ್ ಅನ್ನ ಸಂಪೂರ್ಣವಾಗಿ ವಿನಾಶದ ಕಡೆಗೆ ಕೊಂಡೊಯ್ಯೋದಕ್ಕೆ ಅನ್ನುವಂಥ ಎಚ್ಚರಿಕೆಯನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿದ್ದಾರೆ. ಅಂದ್ರೆ ಮಂಗಳವಾರ ರಾತ್ರಿ 8 ಗಂಟೆಯವರೆಗೂ ಕೂಡ ಇರಾನಿಗೆ ಸಮಯ ಇದೆ. ಇನ್ನೂ ಕೂಡ ಕಾಲ ಮಿಂಚಿ ಹೋಗಿಲ್ಲ. ನಾವು ಹೇಳಿದ್ದನ್ನ ಕೇಳಿ ಶರಣಾಗತಿಯಾಗಿ ಅನ್ನುವಂಥ ಸೂಚನೆಯನ್ನ ಡೊನಾಲ್ಡ್ ಟ್ರಂಪ್ ಕೊಟ್ಟಿರೋದು ಗೊತ್ತಿಲ್ಲ. ಮಾತನಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಅಂತಾರಾಷ್ಟ್ರೀಯ ವಿಶ್ಲೇಷಕರು ಎಚ್.ಎಸ್. ಪ್ರಭಾಕರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ಕಾರ. ಇನ್ನು ಭಾರತದ ವಾಯುಸೇನೆಯ ನಿವೃತ್ತ ಅಧಿಕಾರಿ ವಿಂಗ್ ಕಮಾಂಡರ್ ಸುದರ್ಶನ್ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ವಾಯುಸೇನೆಯ ಮತ್ತೊಬ್ಬ ನಿವೃತ್ತ ಅಧಿಕಾರಿ ಮೋಹನ್ ಚಿತಾಲೆ ಕೂಡ ಇದ್ದಾರೆ. ಮೋಹನ್ ಅವರೇ ನಮಸ್ಕಾರ. ಪ್ರಭಾಕರ್ ಸರ್, ಬಹುಶಃ ಕಂಡೀಷನ್ಗಳನ್ನ ನೀವು ಗಮನಿಸಿದ್ರಿ, ಎಚ್ಚರಿಕೆಯನ್ನ ಕೂಡ ನೋಡಿದ್ರಿ. ಏನ್ ಹೇಳ್ತೀರಿ? ಮಂಗಳವಾರ ರಾತ್ರಿ 8 ಗಂಟೆಯವರೆಗೆ ಸಮಯ, ಅದರ ನಂತರ ಇರಾನ್ ಸರ್ವನಾಶ ಮಾಡ್ತೀವಿ ಅಂತ. ಹೌದು, ಇದು ಯಾವಾಗ ಹೇಳಿದರೆ ಯಾವ ವೇದಿಕೆ ಅಂದರೆ ಇದು ಫಾರ್ಮಲ್ ಪ್ರೆಸ್ ಅನೌನ್ಸ್ಮೆಂಟ್ ಅಲ್ಲ, ಅಫಿಷಿಯಲ್ ಡಿಸಿಷನ್ ಅಲ್ಲ. ನಿನ್ನೆ ಬೆಳಗ್ಗೆ ಭಾನುವಾರದ ಈಸ್ಟರ್ ಎಗ್ ರೋಲ್ ಮೀಟಿಂಗ್ನಲ್ಲಿ ಇನ್ಫಾರ್ಮಲ್ ಆಗಿ ಕರೆದಂತಹ ಜನರಲ್ ಆಡಿಯನ್ಸು, ಅಲ್ಲಿ ಕೆಲ ಪ್ರೆಸ್ನವರು ಕೂಡ ಪ್ರತಿನಿಧಿಗಳಿದ್ರು. ಅವ್ರ ಎದುರಿಗೆ ಇದನ್ನು ಇಂಪ್ರಾಂಪ್ಟೋ ಪ್ರೆಸ್ ಕಾನ್ಫರೆನ್ಸ್ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಈಗ ಇಲ್ಲಿವರೆಗೂ ಸುಮಾರು 4 ಬಾರಿ ಟ್ರಂಪ್ ಅವರು ಗಡುವನ್ನು ಇರಾನ್ಗೆ ನೀಡಿರೋದನ್ನು ವಿಸ್ತಾರ ಮಾಡೋದ್ರಿಂದ 5ನೇ ಸತಿ ಮಾಡೋದಿಲ್ಲ ಅನ್ನೋ ಒಂದು ನಿರ್ದಿಷ್ಟತೆ ಕೂಡ ಇಲ್ಲ. ಎರಡನೇದು, ಈಗ ಅಫಿಷಿಯಲ್ ಆಗಿ ಟ್ರಂಪ್ ಅವರು ಇಂದು ಬೆಳಗ್ಗೆ ಅನೌನ್ಸ್ ಮಾಡಿರೋದೇನು ಅಂದರೆ, ಇನ್ನು ಮುಂದೆ ಇರಾನ್ ಜೊತೆ ಯಾವ ಒಂದು ಮಾತುಕತೆ ನಡೆಯೋದಾದ್ರೂ ಯುದ್ಧ ವಿರಾಮವನ್ನು ಘೋಷಣೆ ಮಾಡೋದ್ರಲ್ಲಾಗಲಿ ಅಥವಾ ಯುದ್ಧದ ಬಗ್ಗೆ ಹೆಚ್ಚು ತೀರ್ಮಾನ ತಗೊಳ್ಳೋದ್ರಲ್ಲಾಗಲಿ ಈ ಕ್ಷಣದಿಂದ ನಮ್ಮ ಇವರು ಯಾರು ವೈಸ್ ಪ್ರೆಸಿಡೆಂಟ್ಸು JD ವ್ಯಾನ್ಸ್ ಅವರು ಸ್ಟ್ಯಾಂಡ್ ಬೈ ಆಫೀಸರ್ ಆಗಿ ಇರ್ತಾರೆ ಅಂತ ಹೇಳಿದ್ದಾರೆ. ಇದು ಅತಿಯಾಗಿ ನಾವು ಗಂಭೀರವಾಗಿ ಗಮನಿಸಬೇಕಾದಂಥ ಅಂಶ ಒಂದು. ಎರಡನೇದು, ನೀವು ಕಂಪೆನ್ಸೇಷನ್ ಬಗ್ಗೆ ಹೇಳಿದ್ರಿ. ಹೌದು, ನಿಜ. ಯಾಕೆ ಅಂದರೆ ಯಾವಾಗಲೂ ಕೂಡ ಒಂದು ದೊಡ್ಡ ಪ್ರಮಾಣದಲ್ಲಿ ದೇಶ ಎರಡರ ನಡುವೆ ಅಥವಾ ಹೆಚ್ಚು ದೇಶಗಳ ನಡುವೆ ಯುದ್ಧ ನಡೆದಾಗ ಅದ್ರ ಪ್ರಭಾವ ಅತಿಯಾಗಿ ಬೀರೋದ್ರಿಂದ ಎಷ್ಟೋ ಸಣ್ಣ ಪುಟ್ಟ ರಾಷ್ಟ್ರಗಳಿರ್ಬೋದು, ದೊಡ್ಡ ಬಲಿಷ್ಠ ರಾಷ್ಟ್ರವೇ ಇರ್ಬೋದು, ಎಷ್ಟು ನಷ್ಟ ಆಗಿರುತ್ತೋ, ಏನು ಖರ್ಚಾಗಿರುತ್ತೋ ಅದನ್ನು ರಿಪರೇಷನ್ ಪೇಮೆಂಟ್ ಅಂತ, ಅಂದರೆ ಕಂಪೆನ್ಸೇಷನ್ ಅಲ್ಲ, ರಿಪರೇಷನ್ ಪೇಮೆಂಟ್, ಫೆಬ್ರವರಿ 27 ಸ್ಥಿತಿಯಲ್ಲಿ ಹೇಗಿತ್ತೋ ಈ ದೇಶಗಳು ಅಲ್ಲಿಗೆ ತಂದು ನೀವು ನಿಲ್ಲಿಸೋ ಹಂಗೆ ಪುನರ್ನಿರ್ಮಾಣ ಮಾಡಿಕೊಡ್ಬೇಕು ಅಂತ. ಇದು ಒಂದು ಮುಖ್ಯ ಕಂಡೀಷನ್ನು. ಈಗ ಟ್ರಂಪ್ ಅವರು ಅದೇ ಸ್ಪೀಚ್ನಲ್ಲಿ ಹೇಳಿರೋ ಪ್ರಕಾರ ನಮಗೆ ಆಶ್ಚರ್ಯವಾಗೋದು ಅಂದರೆ, ನಿನ್ನೆವರೆಗೂ ನನಗೂ ಹೋಮ್ ಹೌಸ್ಗೂ ಸಂಬಂಧ ಇಲ್ಲ, ಅಲ್ಲಿಂದ ಯಾರ್ಯಾರು ತೈಲವನ್ನು ಇತರೆ ಕಚ್ಚಾ ವಸ್ತುಗಳನ್ನು ಅನಿಲವನ್ನು ತರಿಸ್ಕೊಳ್ತಾರೋ ಅವರೇ ಅದನ್ನು ಪರಿಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ, ನಾರ್ಮಲೈಸ್ ಮಾಡ್ಕೊಳ್ಳಿ, ರೆಗ್ಯುಲರೈಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ರು. ಆದರೆ ನಿನ್ನೆ ಹೇಳಿರೋ ಪ್ರಕಾರ ಅವರೇನು ಅಂದರೆ, ಹಾರ್ಮೋಸ್ ಬಂದ ಮುಕ್ತ ಮಾಡೋದು ನನ್ನ ಕರ್ತವ್ಯ, ನಾನು ನನ್ನ ಕಂಟ್ರೋಲ್ಗೆ ಮತ್ತೆ ತೆಗೆದುಕೊಳ್ತೇನೆ, ತೆಗೆದುಕೊಂಡರೆ ನಾನು ಅಲ್ಲಿ ಟೋಲ್ ಹಾಕ್ತೀನಿ ಅಂತ ಕೂಡ ಹೇಳಿದ್ದಾರೆ. ಇದು ನೋಡಿ, ಇರಾನ್ ಏನು ಮಾಡಬೇಕು ಅಂತ ಹೊರಟಿದೆಯೋ ಅದನ್ನೇ ಟ್ರಂಪ್ ಅವರು ನಾವು ಮಾಡ್ತೀವಿ ಅಮೆರಿಕಾದವರು ಅಂತ ಹೇಳಿ ಹೊರಟಿದ್ದಾರೆ. ಹಾಗಾಗಿ ಈಗ ಇನ್ನು ಕೇವಲ 19 ಗಂಟೆ ಸುಮಾರು ಉಳಿದಿದ್ರೂ ಕೂಡ ಟ್ರಂಪ್ ಅವರ ಕೊನೆಯ ಆಕ್ಷನ್ಗೆ ಗ್ರೌಂಡ್ ಲೆವೆಲ್ನಲ್ಲಿ ಇದು ನಡುವೆ ಮಾತುಕತೆಗೆ ಅವಕಾಶ ಇಲ್ಲ ಅಂತಿಲ್ಲ. ಅವರು ಹೇಳಿರೋಂತೆ ಈಗ JD ವ್ಯಾನ್ಸನ್ನೇ ಇನ್ಚಾರ್ಜ್ ಅಂತ ಹಾಕಿರುವಾಗ, ವೈಸ್ ಪ್ರೆಸಿಡೆಂಟ್ ಆಗಿರುವಾಗ, ಕಾನ್ಸ್ಟಿಟ್ಯೂಷನಲ್
ಪವರ್ ಅವರಲ್ಲೂ ವೆಸ್ಟೆಡ್ ಇರೋದ್ರಿಂದ ಈ ವಿಷಯದ ಟ್ರಂಪ್ ಹೆಚ್ಚಾಗಿ ಅವರಿಗೆ ಅಧಿಕಾರವನ್ನು ಕೂಡ ನೀಡಿರೋದ್ರಿಂದ ಮಾತುಕತೆ ನಡೆಯೋ ಸಂಭವ ಕೂಡ ಇದೆ. ಅಮೆರಿಕ 4-6 ಕಾರಣಗಳನ್ನು ತಕೊಂಡು ಕೆಲವಾರು ಪ್ರಾಮಿಸಸ್ ಅನ್ನ ಮಾಡಿ, ಇರಾನ್ನವರಿಂದನೂ ಕೂಡ ಕೆಲ ಪ್ರಾಮಿಸನ್ನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಈಲ್ಡ್ ಮಾಡಿ ಏನೋ ಒಂದು ಕಾಂಪ್ರಮೈಸ್ ಮಾಡ್ಕೊಳ್ಳೋ ಅಂತ ಸಾಧ್ಯತೆ ಕೂಡ ಕಾಣಿಸ್ತಾ ಇದೆ, ಅತಿ ಬಲವಾಗಿ ಅಲ್ಲದೆ ಇದ್ರೂ ಕೂಡ. ಇದು ಒಂದು. ಎರಡನೇದು, ಈಗ ಅತಿ ಮುಖ್ಯವಾಗಿ ನಾವು ನೋಡಬೇಕು ಅಂತಂದ್ರೆ, ಈ ಯುದ್ಧಕ್ಕೆ ಒಂದು ಪ್ಲಾನ್ ಇಲ್ಲದೆ, ಒಂದು ಎಕ್ಸಿಟ್ ಬಾಗಿಲು ಇಲ್ಲದೇನೆ ಹೋಗಿದ್ದಾರೆ ಅಮೆರಿಕಾದವರು. ಇಸ್ರೇಲಿನವರು ಕರೆದ್ರು ಅನ್ನೋ ಒಂದೇ ಕಾರಣಕ್ಕಾಗಿ. ಹಾಗಾಗಿ ಇಸ್ರೇಲು ಈಗ 2 ದಿನದಿಂದ ಸ್ವಲ್ಪ ಇರಾನ್ ಮೇಲೆ ಅಟ್ಯಾಕ್ ಮಾಡಿರೋದನ್ನ ಕಡಿಮೆ ಮಾಡಿದೆ. ಆದರೆ ಹೆಜ್ಬುಲ್ಲಾ ಅವರು ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡೋದನ್ನ ನಿಲ್ಲಿಸಿಲ್ಲ. ಮುಖ್ಯವಾಗಿ ಇನ್ನು ಮುಂದೆ ಇಸ್ರೇಲ್ನವರು ಕೇವಲ ಲೆಬೆನಾನ್ನಲ್ಲಿ ಮತ್ತು ಸುತ್ತಮುತ್ತಲು ಮಾತ್ರ ಅತಿಯಾಗಿ ಆಕ್ಟಿವ್ ಆಗಿ ಇರ್ತಾರೆ ಅನ್ನೋಕ್ಕೆ ಸಾಕಷ್ಟು ಬಲವಾದ ಐತಿಹಾಸಿಕ ಕಾರಣಗಳಿದ್ದಾವೆ. ಏಕೆ ಅಂದರೆ ಇರಾನ್ನಿಂದ ಇಸ್ರೇಲ್ ಅವರು ಸ್ವಲ್ಪ ಹಿಂದೆ ಸರಿದ್ರೂ ಕೂಡ ಅಲ್ಲಿ ಪೂರ್ವ ಮೆಡಿಟೇರಿಯನ್ ಸಮುದ್ರದಲ್ಲಿ ಇರತಕ್ಕಂಥ ಕರಾವಳಿ ಪ್ರದೇಶದ ರಾಷ್ಟ್ರಗಳೇನಿದ್ದಾವೆ, ಗಾಜಾ, ಇಸ್ರೇಲು, ಆಮೇಲೆ ಸ್ವಲ್ಪ ಸೈಪ್ರಸ್ ಕೂಡ, ಲೆಬನಾನ್ ಸಂಪೂರ್ಣ, ಅಲ್ಲಿ ಒಂದು 30 ಕಿಲೋಮೀಟರ್ ನಂತರ ಕರಾವಳಿಯಿಂದ ಸಮುದ್ರದ ಆಳದಲ್ಲಿ ತೈಲ ನಿಕ್ಷೇಪ ಇರೋದು ದೃಢಪಟ್ಟಿದೆ. ಈಗಲ್ಲ, 1999ರಲ್ಲಿ ಅದೇನಾಯಿತು, ಬ್ರಿಟಿಷ್ ಗ್ಯಾಸ್ ಕಂಪನಿಯವರು ಲೆಬನಾನನ್ನು ಹಾಗೂ ಇಸ್ರೇಲನ್ನು ಒಪ್ಪಿಸಿ ತೆಲವೀವ್ನಲ್ಲೇ ಒಂದು ಅವರ ಕಾರ್ಪೊರೇಟ್ ಆಫೀಸನ್ನು ಹಾಕಿ ಸಾಕಷ್ಟು ಬಾರಿ ಅಲ್ಲಿ ತೈಲ ನಿಕ್ಷೇಪವನ್ನು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ, ಅದನ್ನು ನಂತರ ರಿಫೈನ್ ಮಾಡೋದಕ್ಕೆ ಅಟೆಂಪ್ಟ್ ಮಾಡಿದರೂ ಕೂಡ ಇಸ್ರೇಲು ಪ್ರತಿ ಬಾರಿಯೂ ಬ್ರಿಟಿಷ್ ಗ್ಯಾಸ್ ಕಂಪನಿಯವರನ್ನು ತಡೆದಿತ್ತು. ಅಲ್ಲಿ ನಿಧಿ ಇರೋದ್ರಿಂದ, ಅಂದರೆ ತೈಲ ನಿಧಿ ಇರೋದ್ರಿಂದ ಅಲ್ಲಿ ಇಸ್ರೇಲ್ ಇನ್ನು ಮುಂದೆ ಎಷ್ಟು ಹೆಚ್ಚು ಲೆಬೆನಾನ್ ಭಾಗವನ್ನು ತಕ್ಕೊಳ್ಳುತ್ತೋ, ಇನ್ನು ಅಕ್ಕಪಕ್ಕದ ರಾಷ್ಟ್ರಗಳ ಭಾಗವನ್ನು ತಕ್ಕೊಳ್ಳುತ್ತೋ, ಮುಂದಿನ 25 ವರ್ಷಗಳ ನಂತರ ಇಸ್ರೇಲಿನ ಭವಿಷ್ಯಕ್ಕೆ ಇದು ಅತಿಯಾಗಿ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಇಸ್ರೇಲು ಈ ನಡೆಯಲ್ಲಿ ಮುನ್ನಡೆ ಇಡ್ತಾ ಇದೆ. ಇದ್ರ ಬಗ್ಗೆ ಅಮೆರಿಕ ಈಗ ಸೈಲೆಂಟ್ ಆಗಿ ಕೇವಲ ಅವರು ಮಾತ್ರ ಇರಾನ್ ಜೊತೆ ಹೊಡೆದಾಟ ಅಥವಾ ಮಾತುಕತೆಗೆ ಮುಂದಾಗಿರೋದು ಒಂದು ನೈಜ ಸ್ಥಿತಿ ಇಂದಿನದ್ದು, ಈ ಗಂಟೆಯಲ್ಲಿ ಇರ್ತಕ್ಕಂಥದ್ದು. ಇದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗಿರೋದು ಅತಿ ಅವಶ್ಯಕ ಆಗಿದೆ. ಈಗ ಅಕಸ್ಮಾತ್ ಅಮೆರಿಕ ಯಾರನ್ನು ಇನ್ನು ಕೇಳದೆ ಮಾತುಕತೆ ಫೇಲ್ಯೂರ್ ಆಯಿತು, ಇರಾನ್ ಮುಂದೆ ಬರಲಿಲ್ಲ, ಅವರು ಬಲವಾಗಿ ಅವರ ಪೊಸಿಷನ್ ಹಿಡ್ಕೊಂಡು ಕೂತಿದ್ದಾರೆ, ಈಲ್ಡ್ ಮಾಡೋಕ್ಕೆ ತಯಾರಿಲ್ಲ ಅಂದರೆ, ನೋಡಿ ಈಗ ಅಮೆರಿಕಾದಲ್ಲಿ ಎಷ್ಟು ವಿಶ್ವಾಸ ಇಳಿದೋಗಿದೆಯೋ ಅದೇ ಇರಾನ್ನಲ್ಲಿ ಅಷ್ಟೇ ವಿಶ್ವಾಸ ಹೆಚ್ಚು ಬಾರಿ ಆಗಿದೆ. ಅದರಲ್ಲೂ ವಿಶ್ವಾಸದಲ್ಲಿ ಅಂದರೆ ಕಾನ್ಫಿಡೆನ್ಸಲ್ಲಿ ಅಥವಾ ಸೆಲ್ಫ್ ಕಾನ್ಫಿಡೆನ್ಸಲ್ಲಿ, ಓವರ್ ಕಾನ್ಫಿಡೆನ್ಸ್ನಲ್ಲಿ ಅಲ್ಲದೇ ಇದ್ರೂ ಕೂಡ ಅಲ್ಲಿ ಇಂಬ್ಯಾಲೆನ್ಸ್ ಇದೆ ಅಮೆರಿಕದ ವಿಶ್ವಾಸ ಮತ್ತು ಇರಾನಿನ ವಿಶ್ವಾಸದಲ್ಲಿ. ಈಗ ಅಮೆರಿಕ ಹೇಳೋದು, ನಾವು ಸಂಪೂರ್ಣವಾಗಿ ಅವರ ವಾಯುನೆಲೆಯನ್ನು ಹೊಡೆದು ಹಾಕಿಬಿಟ್ಟಿದ್ದೇವೆ, ಅವರ ಇದು ನೌಕಾನೆಲೆಯನ್ನು ಹೊಡೆದಾಕ್ಬಿಟ್ಟಿದ್ದೇವೆ, ಅದು ಈಗ 0 ಪ್ರಮಾಣದಲ್ಲಿದೆ, 100% ಹೊಡೆದಿದ್ದೇವೆ ಅಂತಂದ್ರೆ, ಈಗ 100% ವಾಯುನೆಲೆ ನೌಕಾನೆಲೆಯನ್ನು ಹೊಡೆದು ಹಾಕಿರುವಾಗ ಈ 0% ಅಲ್ಲಿ ಈಗ ಸ್ವಲ್ಪ ದಿವಸದಿಂದ ಇರಾನ್ ಅವರು ಹೇಗೆ ಹೊಡೆದಾಡ್ತಾ ಇದ್ದಾರೆ ಅಮೆರಿಕ ಜೊತೆ ಅನ್ನೋದು ಮಾತಾಡೋಣ ಸರ್, ಮಾತಾಡೋಣ. ನಾನು ವಿಂಗ್ ಕಮಾಂಡರ್ ಸುದರ್ಶನ್ ಅವರನ್ನ ಇನ್ಕ್ಲೂಡ್ ಮಾಡ್ತೀನಿ. ಸುದರ್ಶನ್ ಸರ್, ತಾವು ಹೇಗೆ ನೋಡ್ತೀರಿ? ಅಂದ್ರೆ ಡೆಡ್ ಲೈನ್ ಅನ್ನ ಕೊಟ್ಟು ನಾಳೆಯವರೆಗೂ ಕೂಡ ಸಮಯ ಇದೆ. ನಾಳೆ ಅಂತಂದ್ರೆ ನಾನು ಭಾರತದ ಕಾಲಮಾನದ ಪ್ರಕಾರ ಹೇಳ್ತಾ ಇದ್ದೀನಿ, ನಾಳೆ ಬೆಳಗ್ಗೆ 5:30 ಕೂಡ ಸಮಯ ಇದೆ ಅಂತ. ಸೊ ಇದು ಈ ಡೆಡ್ ಲೈನ್ ವಿಸ್ತರಣೆಯಾಗುವಂತ ಮುನ್ಸೂಚನೆನಾ ಅಥವಾ ಈ ವಾರು ಇನ್ನಷ್ಟು ಡೆಡ್ಲಿ ಆಗಬಹುದು ಅಂತ ಅನ್ಸುತ್ತಾ? ಈಗ ನೋಡಿ, ಒಂದು ಹಿಂದಿ ಚಲನಚಿತ್ರ ಬಂದಿತ್ತು, ಬಹುಶಃ ಸನ್ನಿ ದಿಯೋಲ್ ಅಂತ ಕಾಣುತ್ತೆ. ಜಡ್ ಸಾಬ್ ತಾರೀಖ್ ಪೇ ತಾರೀಖ್, ತಾರೀಖ್ ಪೇ ತಾರೀಖ್. ಈ ಟ್ರಂಪ್ ಮಾಡ್ತಿರೋದು ಅದೇ ಕೆಲಸ. ಬರೀ ತಾರೀಖ್ ಪೇ ತಾರೀಖ್, ತಾರೀಖ್ ಪೇ ತಾರೀಖ್ ಅಂತ ಬೊಗಳೆ ಬಿಡ್ತಿದ್ದಾನೆ ಹೊರತು ಇವನ್ ಕೈಯಲ್ಲಿ ಏನಾಗ್ತದೆ. ಇವ್ರು ಏನ್ ಮಾಡ್ತಿದ್ದಾರೆ ಅಮೆರಿಕದವರು, ಅವರ ಟಾಪ್ ಜನರಲ್ಸ್ಗಳನ್ನ ದೇ ಆರ್ ಫೈರಿಂಗ್ ಇನ್ ದ ಮಿಡಲ್ ಆಫ್ ದ ವಾರ್. ಅಂದ್ರೆ ಏನ್ ಸೂಚಿಸುತ್ತೆ ಅಂದ್ರೆ ಅವ್ರು ಸೋಲ್ತಾ ಇದ್ದಾರೆ. ಆಮೇಲೆ ಈ ಜನರಲ್ಗಳು ಅವ್ರ ಮಾತು ಕೇಳ್ತಾ ಇಲ್ಲ. ಯು ಗೋ ಆನ್ ಗ್ರೌಂಡ್ ಅಫೆನ್ಸಿವ್ ಅದು ಇದು ಅಂತ ಏನೋ ಹೇಳಿದ್ರು, ದೇ ಡೋಂಟ್ ಕೇರ್, ದೇ ಸೇ ವಿ ಆರ್ ರಿಟೈರಿಂಗ್. ಆಮೇಲೆ ಇನ್ನೊಂದು ಹಿಂದಿ ಸೆಂಟೆನ್ಸ್ ಹೇಳ್ಬೇಕು ಅಂದ್ರೆ, ಈ ಇಸ್ರೇಲ್ ಟ್ರಂಪ್ ಅನ್ನ ಮಾಮೂ ಮಾಡ್ಬಿಡ್ತು.
ಈ ಯುದ್ಧದ ಒಂದು ನಮ್ಮ ಅಕಾಡೆಮಿಗಳಲ್ಲಿ, ನಮ್ಮ ಸ್ಟಾಫ್ ಕಾಲೇಜ್ಗಳಲ್ಲಿ ಏನ್ ಕಳಿಸ್ತಾರೆ ಅಂದ್ರೆ, ಎವ್ರಿ ವಾರ್ ಶುಡ್ ಹ್ಯಾವ್ ಎ ಏಮ್, ಹ್ಮ್ ಸೆಲೆಕ್ಷನ್ ಅಂಡ್ ಮೈಂಟೆನೆನ್ಸ್ ಆಫ್ ಏಮ್ ಅಂತ. ಯಾಕಂದ್ರೆ ಒಂದ್ ಸೆಲೆಕ್ಟ್ ಮಾಡ್ಕೋಬೇಕು, ಅದನ್ನ ಮೇಂಟೈನ್ ಮಾಡ್ಬೇಕು. ಈ ಎಷ್ಟು ದಿವಸ ನಡೆಯುತ್ತೋ ಅಷ್ಟು. ನೋಡಿ, ನಮ್ಮ ಆಪರೇಷನ್ ಸಿಂಧೂರ್ ಆದಾಗ ಬಹಳ ಸ್ಪಷ್ಟವಾದ ಏಮ್ ಇತ್ತು. ವೆನ್ ಟು ಸ್ಟಾರ್ಟ್ ಅಂಡ್ ವೆನ್ ಟು ಸ್ಟಾಪ್ ಅಂಡ್ ವಾಟ್ ಇಸ್ ದ ಏಮ್. ಇಲ್ಲಿ ಈ ಟ್ರಂಪ್ಗಂತೂ ಏನೇನೋ ಗೊತ್ತಿಲ್ಲ. ಈ ಟ್ರಂಪ್ನ ಒಂದು ಹೇಳಿಕೆಯನ್ನ ವಿರೋಧಿಸಿ ಅವ್ರ ಜನರಲ್ಗಳೇ ಒಪ್ಪಿಗೆ ಕೊಡ್ತಾ ಇಲ್ಲ. ಇನ್ನ ಅಲ್ಲಿ ಒಬ್ಬ ರಕ್ಷಣಾ ಮಂತ್ರಿ ಅಂತ ಇದ್ದಾನೆ, ಅವನು ಎಂತ ಜೋಕರ್ ಅಂದ್ರೆ, ಈ ವಾಸ್ ಎ ಡ್ರಂಕರ್ಡ್ ಫೆಲೋ ಅಂಡ್ ಹಿ ವಾಸ್ ಏನೋ, ಅವ್ನ ಮಾತು ಕೇಳಿದ್ದೀರಾ ನೀವು? ಪೀಟ್ ಹೆಕ್ಸ್ವರ್ತ್ ಅಂತ. ಹೆಕ್ಸ್ವರ್ತ್, ಹೌದು. ಹಾ, ಈಸ್ ಟೋಟಲಿ ಅನ್ಹಿಂಜ್ಡ್. ಅಂದ್ರೆ ಅವನು ಈ ಟ್ರಂಪ್ ಅಂತೂ ಒಂದಿಷ್ಟು ಏನೋ ಹೇಳಿಕೆ ಕೊಡ್ತಾನೆ, ಆದ್ರೆ ಇವನ ಹೇಳಿಕೆ ಆಸ್ ಎ ಡಿಫೆನ್ಸ್ ಸೆಕ್ರೆಟರಿ, ನಾವೇನ್ ರಕ್ಷಣಾ ಮಂತ್ರಿ ಅಂತ ಕರಿತೀವಿ, ನಮ್ಮ ಶ್ರೀಮಾನ್ ರಾಜನಾಥ್ ಸಿಂಗ್ ಏನಿದ್ದಾರೆ ಅವರ ಸ್ಥಾನದಲ್ಲಿ ಇರೋನು, ಇವನು ಬರೀ ಬೊಗಳೆ ಬಿಡ್ತಾನೆ. ಮೊನ್ನೆ ಈಗ 2-3 ದಿವಸದಿಂದ ಒಂದೇ ಒಂದು ಸಾಹಸ ಕಾರ್ಯ ಅಮೆರಿಕ ಮಾಡಿದ್ದು ಅಂದ್ರೆ, ಈ ಒಬ್ಬ ಏನು F-15 ಪೈಲಟ್ ಮತ್ತೆ ಅವರ ವೆಪನ್ ಸಿಸ್ಟಮ್ಸ್ ಆಫೀಸರ್ ಹಿಂದ್ಗಡೆ ಕುತ್ಕೊಂಡಿರ್ತಾರಲ್ಲ, ಹಾ, ಒಬ್ರು ಪೈಲಟ್ ಮುಂದ್ಗಡೆ ಕುತ್ಕೊಂಡಿರ್ತಾರೆ, ಹಿಂದ್ಗಡೆ ಕುತ್ಕೊಂಡ್ರೆ ವೆಪನ್ ಸಿಸ್ಟಮ್ ಆಫೀಸರ್, ಈಸ್ ನಾಟ್ ಎ ಪೈಲಟ್. ಸೊ ಅವ್ರನ್ನ ರಕ್ಷಿಸ್ಕೊಂಡು ಬಂದಿರೋದು ನನಗೆ ನಿಜವಾಗ್ಲೂ, ಐ ಆಮ್ ಬೀಂಗ್ ಎ ಪೈಲಟ್, ಐ ಆಮ್ ಸೋ ಪ್ರೌಡ್ that they managed to rescue these people. Of course, ಅವರೊಂದು 800 ಕೋಟಿ ವಿಮಾನಗಳನ್ನ ಅವರೇ ಸುಟ್ಟಾಕಿ ಬಂದ್ರು. ಇದು ಯಾವ ದೇಶದಲ್ಲಿ ನಡೆಯಲ್ರಿ, ಅವ್ರವ್ರ ವಿಮಾನಗಳನ್ನ ಅವರೇ ಸುಟ್ಟಾಕಿ ಬರತ್ತು ಅಂದ್ರೆ ಇದೇನು ಕರ್ಮ. ಸೊ ಈಗ ನೋಡಿ, ಸೊ ಸರ್, ನಾವು ಈ ಎಚ್ಚರಿಕೆಯನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಅಂತ, ಈ ಡೆಡ್ ಲೈನ್ ಮತ್ತೆ ವಿಸ್ತರಣೆ ಆಗತ್ತೆ ಅಂತ ಅನ್ಕೋಬೇಕು, ಅಥವಾ ನಾಳೆಯ ರಾತ್ರಿ ಇರಾನ್ ಪಾಲಿಗೆ ಮಾರಕವಾಗಿರಬಹುದು, ವಿನಾಶವಾಗಿರಬಹುದು? ನೋಡಿ, ಈ ಯುದ್ಧದ ಒಂದು ಏಮ್ ಆಫ್ ದ ವಾರ್ ಅಂತ ಮತ್ತೆ ನಾನು ಅಲ್ಲಿಗೆ ಬರ್ತೀನಿ. ಈ ಒಂದು ಸ್ಪಷ್ಟವಾದ ಏಮೇ ಇಲ್ದ ಶುರು ಮಾಡ್ಕೊಂಡ್ರಲ್ಲ, ಆದ್ರೆ ಆಕ್ಚುಲಿ ಒಳಗಿರೋ ಏಮ್ ಅಂದ್ರೆ ದೇ ವಾಂಟ್ ಟು ಕಂಟ್ರೋಲ್ ದ ಆಯಿಲ್, ದೇ ವಾಂಟ್ ಟು ಟೇಕ್ ಕೇರ್ ಆಫ್ ಆಯಿಲ್. ಆಯಿಲ್ ಅಷ್ಟೇ ಬೇಕಾಗಿರೋದು ಇಸ್ರೇಲ್ಗೂ ಮತ್ತೆ ಅಮೆರಿಕಕ್ಕೂ. ಇಸ್ರೇಲ್ ಒಂದಿಷ್ಟು ಇನ್ನೊಂದಿಷ್ಟು ಸ್ಪಷ್ಟವಾಗಿದೆ ಅಮೆರಿಕಕ್ಕಿಂತ. ಯಾಕಂದ್ರೆ ಅವರು ಏನು ನ್ಯೂಕ್ಲಿಯರ್ ಗ್ರೇಡ್ ಯುರೇನಿಯಂ ನಾವು ಮಾಡ್ತಾ ಇದೀವಿ ಅಂದ್ರೆ 1986ರಿಂದ ಹೇಳ್ಕೊಂತಾನೆ ಬಂದಿದ್ದಾರೆ, ಇವ್ರು ಮಾಡ್ತಾ ಇದ್ದಾರೆ ಅಂತ. ಈಗ ಹೆಂಗೆ ಸದ್ದಾಮ್ ಹುಸೇನ್ ಇದ್ ಮಾಡಿದ್ರು ಅಂದ್ರೆ, he has weapons of mass ಡಿಸ್ಟ್ರಕ್ಷನ್ ಅಂತ ಹೇಳಿ ಅಲ್ಲಿ ದೀಪಾವಳಿ ಪಟಾಕಿನೂ ಸಿಗ್ಲಿಲ್ಲ, ಲಕ್ಷ್ಮಿ ಬಾಂಬು ಸಿಗ್ಲಿಲ್ಲ. ಸೊ ಇದು ಒಂದು ಮುಖವಾಡ. ಈ ಮುಖವಾಡನ ತಗೊಂಡು ಬೇಸಿಕಲಿ ಫೈನಲಿ ದೇ ವಾಂಟ್ ಟು ಕಂಟ್ರೋಲ್ ದಿ ಆಯಿಲ್ ರಿಸೋರ್ಸಸ್ ಅಷ್ಟೇ. ಸೊ ಇದು ಒತ್ತಡ ಹಾಕ್ತಾ ಇರೋದು ಡೊನಾಲ್ಡ್ ಟ್ರಂಪ್ ಅವರು ಶರಣಾಗತರಾಗಿ ಎನ್ನುವಂತ ಒತ್ತಡವನ್ನ ನಿರಂತರವಾಗಿ ಹಾಕ್ತಿದ್ದಾರೆ ಅಂತ ನಾವು ಭಾವಿಸಬಹುದು. ನಾವು ಮಾತನಾಡ್ತಾ ಇದ್ವಿ, ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ಡೆಡ್ ಲೈನ್ ಅನ್ನು ನೆನಪಿಸ್ತಾ ಇದ್ದಾರೆ, ಎಚ್ಚರಿಕೆಯನ್ನು ಇರಾನ್ಗೆ ಕೊಡ್ತಾ ಇದ್ದಾರೆ. ಈಗ ಅವರು ಕೊಟ್ಟಿರುವಂತ ಎಚ್ಚರಿಕೆ, ಭಾರತದ ಸಮಯ ನಾಳೆ ಬೆಳಗ್ಗೆ 5:30 ಕೂಡ ಇರಾನ್ಗೆ ಸಮಯ ಇದೆ, ಇಲ್ಲ ಅಂತಾದ್ರೆ ಇರಾನ್ ಸ್ಮಶಾನವಾಗುತ್ತೆ. ನಾನು ಮೋಹನ್ ಚಿತಾಲೆ ಅವರನ್ನು ಇನ್ಕ್ಲೂಡ್ ಮಾಡ್ಕೋತೀನಿ. ಮೋಹನ್ ಚಿತಾಲೆ ಅವರೇ, ಈಗ ಡೊನಾಲ್ಡ್ ಟ್ರಂಪ್ ಅವರ ಎಚ್ಚರಿಕೆಯನ್ನು ನಾವು ಗಮನಿಸ್ತಾ ಇದ್ದೀವಿ, ಏನು ಅಂತ ಕರಿಬಹುದು ಇದನ್ನ? ಡೊನಾಲ್ಡ್ ಟ್ರಂಪ್ ಲಾಫಿಂಗ್ ಸ್ಟಾಕ ಅಥವಾ ವೆರಿ ಡೇಂಜರಸ್ ಲಾಫಿಂಗ್ ಸ್ಟಾಕ, ಏನು ಅಂತ ನಾನು ಅದನ್ನು ಭಾವಿಸ್ಲಿ, ಹೆಂಗೆ ಅನ್ಕೋಬಹುದು ಇದನ್ನ? ರಕ್ಷಿತ್, ವೆರಿ ಗುಡ್ ಮಾರ್ನಿಂಗ್. ನೋಡಿ, ನಮ್ಮ ದೇಶದಲ್ಲೂ ಕೂಡ ಒಬ್ಬ ಟ್ರಂಪ್ ಇದ್ದಾನೆ, ಅಮೆರಿಕಾದಲ್ಲೂ ಕೂಡ ಟ್ರಂಪ್ ಇದ್ದಾನೆ. ನಾನು ಲೈಟರ್ ನೋಟ್ನಲ್ಲಿ ಇದು ಹೇಳ್ತಾ ಇದ್ದೇನೆ, ಸುವರ್ಣ ನ್ಯೂಸಿನ ಕನ್ನಡದ ಜನತೆಗೆ ಅರ್ಥ ಆಗಬೇಕಂತ. 400 740 ಸೀಟಿಗೆ ಯಾವಾಗ NDA ಹೋದ ಇಲೆಕ್ಷನ್ ಬಂತು,
54ರಿಂದ 90ಗೆ ಯಾವಾಗ ಕಾಂಗ್ರೆಸ್ ಬಂತು ಆವಾಗ ನಮ್ಮಲ್ಲಿ ಒಬ್ಬನು ಇಟ್ ಇಸ್ ಅ ಮಾರಲ್ ವಿಕ್ಟ್ರಿ ಅಂತ ಹೇಳಿದರು ನಮಗೆ. ಸರ್ಕಾರ ಮಾಡಿಲ್ಲ, ಆದರೆ ಮಾರಲ್ ವಿಕ್ಟ್ರಿ. ಟ್ರಂಪಿನ ಕಥೆ ಏನಾಗಿದೆ ಅಂತಂದರೆ, ದಿಲ್ಲಿಯ ಲಾಸ್ಟ್ ಸಲ್ತನೇಟ್ ಬಹದ್ದೂರ್ ಶಾ ಜಫರ್ ಅವರು ಹೋಗಬೇಕಾದ್ರೆ, ಅವ್ರ ಸಲ್ತನೇಟ್ ಹೋಗಬೇಕಾದ್ರೆ ಒಂದು ಮಾತು ಹೇಳಿದ್ರು, ಇದು ಟ್ರಂಪಿಗೆ ಸರಿಯಾಗಿ ಮ್ಯಾಚ್ ಆಗ್ತದೆ. ನ ಕಿಸಿ ಕೆ ಆಂಖ ಕಾ ನೂರ್ ಹೂಂ, ನ ಕಿಸಿ ಕೆ ದಿಲ್ ಕಾ करार हूं, जो किसी के काम न आ सके मैं वो एक मुझसे गुबार हूं, मेरा रंग रूप उजड़ गया, मेरा यार मुझसे बिछड़ गया, जो यमन खिजा से उजड़ गया मैं उसी की फसले बहार हूं. ಅಂದ್ರೆ ಸಲ್ತನತ್ ಹೇಳ್ತಾನೆ, ನಾನು ಎಲ್ಲಾನು ಕಳ್ಕೊಂಡ್ಬಿಟ್ಟೆ, ಆದ್ರೆ ತನ್ನ ಭಂಡತನವನ್ನು ಬಿಟ್ಟಿಲ್ಲ ಅವನು. ಡೊನಾಲ್ಡ್ ಟ್ರಂಪಿಗೆ ಏನಾಗಿದೆ, ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ರಿಪಬ್ಲಿಕ್ ಪಾರ್ಟಿಯ ಮಿಡ್ ಟರ್ಮ್ ಇಲೆಕ್ಷನ್ ಇದೆ. Now the way Donald Trump has taken the step, he cannot take back his steps now, because otherwise morally it will be a defeat to him. So is for IRGC. ಈಗ ಏನಾಗ್ಬಿಟ್ಟಿದೆ, ಒಂದು ಆ ಭಿಕಾರಿ ಮುನೀರ್ ಏನೋ ನಿನ್ನೆ ಪ್ರಪೋಸಲ್ ಮಾಡಿದಾನಂತೆ, ದೊಡ್ಡ ಹೆಸರು ಇಟ್ಬಿಟ್ಟಿದ್ದಾನೆ ಅವನು. ಐ ವಾಸ್ ಲಾಫಿಂಗ್. ಇಸ್ಲಾಮಾಬಾದ್ ಅಕಾರ್ಡ್ನಲ್ಲಿ ಡೊನಾಲ್ಡ್ ಟ್ರಂಪ್ ವಿಲ್ ನಾಟ್ ಅಟ್ಯಾಕ್ Iran, and Iran will open the Hormuz. ಅಯ್ಯೋ ಪುಣ್ಯಾತ್ಮ, 40 ದಿವಸದಿಂದ ಇದು ಆಗಬೇಕಾದ್ರೆ ಅವಾಗೇ ಆಗ್ತಿತ್ತಲ್ಲ. ಇವೆಲ್ಲ ಸುಳ್ಳು ಸರ್. ನಾಳೆ 10 ಗಂಟೆಗೆ ಮತ್ತೆ ನಿಮಗೆ ಏನು ಬುಲೆಟಿನ್ ಇದೆಯಲ್ಲ, ಅವಾಗ ನೋಡಿ ಏನು ನಾಶ ಆಗ್ತದೆ ಅಂದರೆ. ಒನ್ ಥಿಂಗ್ ಯು ರಿಮೆಂಬರ್ ರಕ್ಷಿತ್, ಅಮೇರಿಕಾ ವಿಲ್ ಡೆಫಿನೆಟ್ಲಿ ಮೊರಲಿ ಅವರು ಹೈ ಇದ್ದಾರೆ, ಯಾಕಂದ್ರೆ ದೇ ಹ್ಯಾವ್ ಸೇವ್ಡ್ ದೇರ್ ಪ್ಯಾಲೆಟ್ಸ್ from 10,000 feet height from Iran. And I understand and I agree, America is a superpower. A superpower munde Iran, what they will do, only Allah can bless them, because if Iran will be attacked like this way, Setuve, energy sector, Hormuz, school, college, highways, building, hingenadadre, Iran is possessing the missiles which can hit New York, Washington, you name the American city, they will do it. But at the same time, UAE and Saudi are on standby. UAE, Saudi, Israel and America simultaneously will attack Iran, and Iran will destroy entire Middle East countries as well as the America. We are heading, it is not that it's a joke, we are heading for a disaster. And only avanu ಹೇಳ್ತಾ ಇದ್ದಾನೆ ಡೊನಾಲ್ಡ್ ಟ್ರಂಪ್, as there is the Easter, I am giving you one more day extension ಅಂತಂದ್ರೆ, they are preparing for the fixing of their missiles to the target. And Iran is, you know that, you might have read Masood doctrine, Hamas doctrine ನಲ್ಲಿ ಹೇಳ್ತಾರೆ, IRGC is such a organization where till the last soldier don't die, they will continue fighting with it. In the meantime, what world will be facing, Donald Trump has to understand. But now the so ಏನಾಗಬಹುದು ಅಂತ ಹೇಳ್ತೀರಿ ಚಿತ್ತಾಲೆ ಅವರೇ? started showing on your ಚಿತ್ತಾಲೆ ಅವರೇ, ಈಗ ಒತ್ತಡ ಹಾಕಿ ಶರಣಾಗತಿ ಮಾಡಿಸುವಂತ ಪ್ಲಾನ್ ಇದು, ಅಥವಾ ನಿಜಕ್ಕೂ ಕೂಡ ನಾನು ದೊಡ್ಡ ಮಟ್ಟದ ಅಟ್ಯಾಕ್ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಡ್ತಾ ಇರೋದಾ ಅಂತ ಡೊನಾಲ್ಡ್ ಟ್ರಂಪ್ ಇದು? ನೋಡಿ ಸರ್, ಏನೇನು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಬಂದಿದ್ದಾನೆ ಆ ಭಂಡ, ಅದನ್ನು ಮಾಡಿ ತೋರಿಸಿದಾನೆ ಅವನು. ಈಗ ಅವನು ಏನು ಹೇಳ್ತಾ ಇದ್ದಾನಲ್ಲ ಅದನ್ನು ಮಾಡಿ ತೋರಿಸ್ತಾನೆ. ಆದರೆ ತಾರೀಖ್ ಪೇ ತಾರೀಖ್ ಅಂತ ನಂದೇನು ಸೀನಿಯರ್ ಸರ್ ಹೇಳಿದ್ರಲ್ಲ, ये तारीख पे तारीख नहीं होगा, कल तारीख मुकम्मल होगा, और मुकम्मल टाइम में 5:30 बजे सुबह शुरू होगा, 12:30 बजे तक आप देखिए क्या होगा. मैं दोबारा आपके पास ಮಾತನಾಡ್ತೀನಿ ಸರ್. ನಾನು ಪ್ರಭಾಕರ್ ಅವರನ್ನ ಇನ್ಕ್ಲೂಡ್ ಮಾಡಕ್ ಕೊಡ್ತೀನಿ ಸರ್. ಪ್ರಭಾಕರ್ ಸರ್, ಬಹುಶಃ ಒಂದು ಇಲ್ಲಿ ಪ್ರಮುಖವಾದಂತ ಪ್ರಶ್ನೆ ಇದೆ. ಎಚ್ಚರಿಕೆಯನ್ನ ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಾ ಇದ್ದಾರೆ, ಆದ್ರೆ ಯಾರಿಗೆ ಎಚ್ಚರಿಕೆ ಕೊಡಬಹುದು? ಈಗ ಬದುಕುವಂತ ಆಸೆ ಇದ್ದವನಿಗೆ ಮಾತ್ರ ಪ್ರಾಣದ ಮೇಲೆ ಆಸೆ ಇರುತ್ತೆ, ಪ್ರಾಣದ ಮೇಲೆ ಭಯ ಇರುತ್ತೆ. ಆದ್ರೆ ಇಲ್ಲಿ ನಾನು ಸಾಯೋದಕ್ಕೆ ರೆಡಿ ಇದ್ದೀನಿ ಅನ್ನೋ ರೀತಿಯಲ್ಲಿ ಇರಾನ್ ಮಾತನಾಡ್ತಾ ಇದೆ ಇಲ್ಲಿ. ಸೊ ಹೆದರಿಸಿ ಒಪ್ಪಂದಕ್ಕೆ ಸಹಿ ಹಾಕಿಸಬಹುದಾ? ಯುರೇನಿಯಂ ಎನ್ರಿಚ್ಮೆಂಟ್ ಮಾಡಬೇಡಿ, ಅದನ್ನ ಎನ್ರಿಚ್ಡ್ ಆಗಿರುವಂಥ ಯುರೇನಿಯಂ ಅನ್ನ ಅಂತಾರಾಷ್ಟ್ರೀಯ ಏಜೆನ್ಸಿಗಳ ಕೈಗೊಪ್ಪಿಸಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅನ್ನ ಕ್ಲಿಯರ್ ಮಾಡಿ ಇರಾನ್ ಒಪ್ಕೊಳ್ಳುವಂಥ ಸಾಧ್ಯತೆಗಳಿದಾವ ಸರ್?
ನೋಡಿ, ಇಲ್ಲಿ 2-3 ಪ್ರಶ್ನೆ ಜೋಡ್ಕೊಂಡು ಬಂದಿದೆ ಈ ಪ್ರಶ್ನೆಯಲ್ಲಿ. ಒಂದು, ಎಚ್ಚರಿಕೆ ಕೊಡೋದು, ಅಂದರೆ ಥ್ರೆಟ್ ಅಂತೀವಲ್ಲ, ಒಂಥರ ಅಲ್ಟಿಮೇಟ್ ಥ್ರೆಟ್ಟು ಇರಾನ್ಗೆ ಅಮೆರಿಕ ನೀಡಿರೋದು. ಅದು ರಿಪೀಟೆಡ್ ಥ್ರೆಟ್ಟು, ಒಮ್ಮೆ ಹೇಳಿರೋದಲ್ಲ. ಹಾಗಾಗಿ ಈಗ ಅಮೆರಿಕಾಗೆ ಅಗೋಚರವಾಗಿ ಎಂತಹ ಥ್ರೆಟ್ಗಳು ಬರ್ತಾ ಇದೆ ಅನ್ನೋದನ್ನು ಯಾರೂ ಡಿಸ್ಕಸ್ ಮಾಡ್ತಾ ಇಲ್ಲ. ಉದಾಹರಣೆ ಹೇಳಬೇಕು ಅಂದರೆ, ಈ ಕೊಲ್ಲಿ ರಾಷ್ಟ್ರಗಳಲ್ಲೇನೆ ಅಮೇರಿಕಾ ಪಾರ್ಟ್ನರ್ಸ್ ಯಾರ್ಯಾರಿದ್ದಾರೆ, ಕೆಲವು ಪ್ರಮುಖರು ಕುವೈತು, ಆಮೇಲೆ UAE, ಕತಾರು, ಸೌದಿ ಅರೇಬಿಯಾ, ಇವರು ಅಮೇರಿಕಾ ಜೊತೆ ಯಾವ ಒಂದು ಅಗ್ರಿಮೆಂಟ್ನಲ್ಲಿದ್ದಾರೆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಗೆ, ರಕ್ಷಣಾ ಕಾರಣಕ್ಕಾಗಿ ಇದರಿಂದ ಹೊರಗಡೆ ಬರಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಮಾತುಕತೆ ಈ 4 ನಡುವೆನೂ ಆಗಿದೆ. ಏಕೆಂದರೆ ಇದು ಕೇವಲ ಇರಾನ್ಗೆ ಸಂಬಂಧಿತಂತಹ ಪ್ರಶ್ನೆ ಅಲ್ಲ, ಅಲ್ಲಿ ಗಲ್ಫ್ ರಾಷ್ಟ್ರಗಳು ಎಲ್ಲರಿಗೂ ಸಂಬಂಧಿತವಾದಂಥ ಪ್ರಶ್ನೆ. ಈಗ ನಾನು ಹೇಳಿದಂಥ 4 ಪ್ರಮುಖ ರಾಷ್ಟ್ರಗಳಿಗೆ ಅಲ್ಲದೇನೆ ಅವರ ಸುತ್ತಲೂ ಇರ್ತಕ್ಕಂಥ ಉಳಿದ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಕೂಡ ಸಂಬಂಧಪಟ್ಟಂತೆ. ಈಗ ಇವರು 4 ಜನ ಇಂಡೈರೆಕ್ಟ್ ಆಗಿ ಟ್ರಂಪಿಗೆ ಹಾಕಿರ್ತಕ್ಕಂಥ ಎಚ್ಚರಿಕೆ ಇರಬಹುದು, ಅಥವಾ ಎಚ್ಚರಿಕೆ ಕರೆಗಂಟೆಯನ್ನು ನೀಡಿರ್ತಕ್ಕಂಥದ್ದು ಇರಬಹುದು. ಒಂದು. ಎರಡನೇದು ಇನ್ನೊಂದೇನು ಅಂದರೆ, ಇದೇ ಸಮಯದಲ್ಲಿ ಈಗ ಅಮೇರಿಕ ಅವರಿಗೆ ಒಂದು 24 ಗಂಟೆ ಏನು 48 ಕೊಟ್ಟಿದ್ರು, ಈಗ 18 ಏನು ಉಳ್ಕೊಂಡಿದೆ. ಈ ಸಮಯದಲ್ಲಿ ಹೌದೀಸು ಇನ್ನೂ ಓವರ್ ಆಕ್ಟಿವ್ ಆಗ್ತಾರೆ, ಓವರ್ ಹೈಪ್ ಆಗಿ ಬರ್ತಾರೆ. ಅವರು ಇಸ್ರೇಲ್ ಮೇಲೆ ಇನ್ನೂ ಬಾರಿ ಇನ್ನು ಉಳಿದ 18ಗಳಲ್ಲಿ ನಡೆಸುವಂಥ ಚಾನ್ಸಸ್ ಕೂಡ ಇದೆ ಅಟ್ಯಾಕನ್ನು. ಈಗಾದಾಗ ನಿಮಗೆ ಅಲ್ಲಿ ಮುಂದೆ ಆ ರೆಡ್ ಸಿ ಇಂದ ಬರ್ತಕ್ಕಂಥ ಆ ಬಾಬಲ್ ಮಂದೇಬ್ ಏನಿದೆ, ಅದು ಕೂಡ ಹೋರ್ಮುಜ್ ಸ್ಥಿತಿಯನ್ನೇ ತಲುಪಿ ಬಂದಾಗುವಂಥ ಚಾನ್ಸ್ ಇದೆ. ಆವಾಗ ಪ್ರಪಂಚಕ್ಕೆ ಆಗತಕ್ಕಂಥ ನಷ್ಟ ಮತ್ತು ತಡ, ಸಾಮಗ್ರಿಗಳನ್ನು ತಲುಪಿಸೋದ್ರಲ್ಲಿ ಕಚ್ಚಾ ತೈಲ ಇರ್ಬೋದು, ಅನಿಲಗಳಿರ್ಬೋದು, ಇದು ಡಬಲ್ ಎಡ್ಜ್ ಸೋರ್ಡ್ ಆಗತ್ತೆ ಅವಾಗ. ಅದು ಒಂದು ಆಯಾಮ. ಮತ್ತೊಂದು ಪ್ರಮುಖವಾದದ್ದೇನು ಅಂದರೆ, ಯುರೋಪಿಯನ್ ಯೂನಿಯನ್ನು, ನೇಟೋ, ಕೆನಡಾ, ಆಮೇಲೆ ಕೆಲ ಮಧ್ಯಪ್ರಾಚ್ಯ ರಾಷ್ಟ್ರಗಳು, ಆಸ್ಟ್ರೇಲಿಯಾ, ಇಂಡಿಯಾ, ಜಪಾನ್, ಇವ್ರುಗಳೆಲ್ಲ ಏನು ಒಂದು ವರ್ಚುವಲ್ ಮೀಟಿಂಗ್ ಮಾಡಿದ್ದಾರೆ ಮೊನ್ನೆ, ಅದ್ರ ಪ್ರಕಾರ ಅವರು ಒತ್ತಡ ಹಾಕೋದು ಟ್ರಂಪ್ ಮೇಲೆ. ಟ್ರಂಪ್ ಮೇಲೂ ಕೂಡ 1 ಅಲ್ಲ 2 ಅಲ್ಲ 3-4 ಕಡೆಗಳಿಂದ ಒತ್ತಡ ಬರ್ತಾ ಇದೆ. ಅದು ಹೆಚ್ಚು ಪಬ್ಲಿಕ್ ವಿಷಯಕ್ಕೆ ಬರ್ತಾ ಇಲ್ಲ. ನಿಮ್ಮ ಚಾನಲ್ ನಿಮ್ಗೆ ಚಾನ್ಸ್ ಸಿಕ್ತು, ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಟ್ರಂಪು ಇನ್ನೂ ಮತ್ತೆ ಎಚ್ಚರಿಕೆಗಳನ್ನ ಪುನರಾವರ್ತನೆ ಮಾಡೋದು, ಗಡುವನ್ನ ವಿಸ್ತಾರ ಮಾಡೋದು, ಇವುಗಳಲ್ಲಿ ಈಗಾಗಲೇ ಅವರು ಎಕ್ಸ್ಪೀರಿಯನ್ಸ್ಡ್ ಆಗಿರೋದ್ರಿಂದ ಸ್ವಲ್ಪ ಮುಂದೆ ಹಾಕೋ ಚಾನ್ಸು ಇದೆ. ಅಥವಾ ಸಂಪೂರ್ಣವಾಗಿ ಒಂದು ರೀತಿಯಾಗಿ ಸೈಕೋಪ್ಯಾಥಿಕ್ ಆಗಿ ಒಂದು ರೀತಿನಲ್ಲಿ ತಮ್ಮ ಬ್ಯಾಲೆನ್ಸನ್ನು ತಾವೇ ಕಳ್ಕೊಂಡಿರೋ ರೀತಿ ಏನು ಜನ ಹಾಗಾಗಿದ್ದಾರೆ ಅಂತ ಹೇಳ್ತಾ ಇದ್ರು. ನಿಜವಾಗ್ಲೂ ಹಾಗೆ ಆದರೆ ಅವರು ಎಕ್ಸ್ಟ್ರೀಮ್ ಹಂತಕ್ಕೆ ಹೋಗಿ ಒಂದು ಪ್ರಯತ್ನ ಕೊನೆಯಲ್ಲಿ ಇರಾನನ್ನು ಮತ್ತು ತೆಹರಾನನ್ನು ಮುಕ್ತಿ ಮಾಡೋದಕ್ಕೆ ಕೂಡ, ಅಂದರೆ ಮುಕ್ತ ಅಂತಂದರೆ ಇಲ್ಲಿ ನಾಶ ಮಾಡೋದಕ್ಕೆ ಕೂಡ ಕೈ ಹಾಕುವಂಥ ಮನುಷ್ಯ ಕೂಡ ಹೌದು ಅವರು. ಹಾಗಾಗಿ ಎರಡು ಏನು ಮಾಡ್ತಾರೆ ಅನ್ನೋದು ನಮ್ಮ ಇತರೆ ಪೇನಲಿಸ್ಟ್ ಹೇಳ್ದಂಗೆ ಸ್ವಲ್ಪ ನಾವು ಇನ್ನೊಂದು 20 ಗಂಟೆ ಕಾಲ ತಾಳ್ಮೆಯಿಂದ ಇರೋದು ಒಳ್ಳೆಯದು. ಆ ತಾಳ್ಮೆಗೂ ವಿಂಗ್ ಕಮಾಂಡರ್ ಸುದರ್ಶನ್ ಸರ್, ನನಗೆ ಅದೇ ಪ್ರಶ್ನೆ ಇರೋದು. ಯಾರನ್ನ ಹೆದರಿಸಬಹುದು? ಹೆದರೋರನ್ನ ಹೆದರಿಸೋದಕ್ಕೆ ಸಾಧ್ಯ ಇದೆ. ನಾನು ಸಾಯೋದಕ್ಕೆ ರೆಡಿ ಇದ್ದೇನೆ. ನಾ ಇಡೀ ದೇಶ ಒಂದು ಸೂಸೈಡ್ ಮೋಡಿಗೆ ಹೋಗಿತ್ತು. ಅವ್ರಿಗೆ ಗೊತ್ತಿತ್ತು ಅಟ್ಯಾಕ್ ಮಾಡ್ತಾರೆ, ದೊಡ್ಡ ಮಟ್ಟದಲ್ಲೇ ಅಟ್ಯಾಕ್ ಆಗುತ್ತೆ ಅಂತ. ಅವ್ರು ಕ್ಯಾರೇ ಅಂದಿಲ್ಲ. ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟರೆ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇರಾನ್ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಅನ್ಸುತ್ತಾ ವಿಂಗ್ ಕಮಾಂಡರ್ ಸರ್? ಈಗ ಇವರು ಯುರೇನಿಯಂ ಎನ್ರಿಚ್ಮೆಂಟು ಮಾಡಿದ್ದನ್ನು ವಾಪಸ್ ಕೊಡ್ತೀವಿ, ಅಥವಾ ಇಂಟರ್ನ್ಯಾಷನಲ್ ಏಜೆನ್ಸಿಗಳ ಕೈಗೊಪ್ಪಿಸ್ತೀವಿ, 450 kg ಯುರೇನಿಯಂ ಇದೆ ಅದನ್ನು ಒಪ್ಪಿಸ್ತೀವಿ, ಸ್ಟ್ರೈಟ್ ಆಫ್ ಹೋರ್ಮೋಸ್ ಅನ್ನು ಕ್ಲಿಯರ್ ಮಾಡ್ತೀವಿ. ಇರಾನ್ ಒಪ್ಕೊಳ್ಳುತ್ತಾ ಈ ಬೆದರಿಕೆಗೆ, ಈ ಎಚ್ಚರಿಕೆಗೆ? ಒಪ್ಕೊಳ್ಳುವಂಥ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಈಗ ನೋಡಿ, ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಒಂದು ಮಿಡ್ ನೈಟ್ ಹ್ಯಾಮರ್ ಅಂತ ಆಪರೇಷನ್ ನಡೀತು. ಅದರಲ್ಲೂ ಇರಾನ್ 12 ದಿವಸ ಅಂತ ಕಾಣುತ್ತೆ. 12 ದಿವಸದ ಯುದ್ಧ ನಡೆದ ನಂತರ ಒಂದಿಷ್ಟು ಇರಾನ್ ಹೇಳ್ತು, ಆಯ್ತು ಈ IAEA ಅಂತ ಏನಿದೆ, ಆಟಮಿಕ್ ಏಜೆನ್ಸಿ ಸೆಂಟರ್ ಏಜೆನ್ಸಿ, ಅದಕ್ಕೆ ಬೇಕಾದ್ರೆ ನಾವು ಕೊಡ್ತೀವಿ, ನಮ್ಮ ಹತ್ರ ಇಷ್ಟಿದೆ 60% ಎನ್ರಿಚ್ಡ್ ಯುರೇನಿಯಂ ಇದೆ, ಬೇಕಾದ್ರೆ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಐ ಮೀನ್ ಇರಾನ್ ವಾಸ್ ರೆಡಿ. ಬಟ್ ಈಗ ಯಾವಾಗ ಅವನ್ನ ಕೆರಳಿಸಿಬಿಟ್ರು,
ಈಗ ನೋಡಿ ಎಷ್ಟು ದಿವಸ ಆಯ್ತು? 39ನೇ ದಿನ ಸರ್, ಇವತ್ತು 39ನೇ ದಿನ ಯುದ್ಧ. ಹಾ, ಈ ಕೆರಳಿಸಿದ ಮೇಲೆ ಇರಾನ್ ಒಂದೊಂದೇ ಅವರ ಮಿಸೈಲ್ಗಳನ್ನ ನೋಡಿ. ನಮಿಗೂ ಆಶ್ಚರ್ಯ ಆಗಿದ್ದು ಯಾವಾಗ ಅಂದ್ರೆ, ಈ ಡಿಗೋ ಗಾರ್ಸಿಯಾದವರೆಗೂ ಒಂದು ಹೋಗುವ ಕ್ಷಿಪಣಿಯ ಅಂದ್ರೆ ಆಲ್ಮೋಸ್ಟ್ 4000 ಕಿಲೋಮೀಟರ್ಸ್, ಹೌದು, 4000 ಕಿಲೋಮೀಟರ್ ವರೆಗೂ ಹೊಡೆಯೋ ಸಾಮರ್ಥ್ಯ ಇದ್ದರೆ ಇನ್ನೂ ಜಾಸ್ತಿ ಇರುತ್ತೆ. ಇನ್ನೂ ಡೆಮಾನ್ಸ್ಟ್ರೇಷನ್ ಮಾಡಿಲ್ಲ ಅವರು. ಬಟ್ ಅವ್ರದ್ದು ಏನು ಅಂದ್ರೆ, ಈಗ ನೋಡಿ, ಇರಾನಿನ ಒಂದು ಉದ್ದೇಶ ಅಥವಾ ನಿಲುವು ಏನಾಗಿತ್ತು ಅಂದ್ರೆ, ನಾವೊಬ್ಬರು ಕಾಮನ್ ಎನಿಮಿ ಇಟ್ಕೊಂಡು, ಅಂದ್ರೆ ಯಹೂದಿಗಳನ್ನ ಕಾಮನ್ ಎನಿಮಿಯಾಗಿ ಇಟ್ಕೊಂಡು ನಾವು ಶಿಯಾ ಮತ್ತು ಸುನ್ನಿಗಳು ಒಂದಾಗ್ಬಿಡೋಣ ಅಂತ ಬಹಳ ಪ್ರಯತ್ನ ಮಾಡಿದ್ರು. ಅದು ಆಗ್ಲಿಲ್ಲ. ಯಾಕಂದ್ರೆ ಈ ಅರಬ್ ಕಂಟ್ರಿಗಳೆಲ್ಲ ಇವರು ಸುನ್ನಿಗಳು, ಶಿಯಾ ಡಾಮಿನೆಂಟ್ ಇರಾನ್, ಮತ್ತೆ ಸ್ವಲ್ಪ ಸಂಖ್ಯೆಯಲ್ಲಿ ಇರಾಕ್ನಲ್ಲೂ ಇದ್ದಾರೆ, ಬಹ್ರೇನ್ ಇದೆ, ಬಹ್ರೇನ್ನಲ್ಲೂ ಇದೆ. ಸೊ ಇವ್ರನ್ನೆಲ್ಲ ಒಗ್ಗೂಟಿ ಒಂದು ಕಾಮನ್ ಎನಿಮಿ ಇಟ್ಕೊಂಡ್ಬಿಟ್ರೆ ನಾವೆಲ್ಲ ಒಂದಾಗಿರೋಣ. ಉಮ್ಮಾ ಅಂತ ಕರಿತೀವಲ್ಲ, ಎಲ್ಲ ಮುಸ್ಲಿಂ ಕಂಟ್ರಿಗಳು 54 56 ಎಷ್ಟೋ ಇದ್ದಾರೆ, ಅವ್ರನ್ನೆಲ್ಲ ಸೇರ್ಕೊಂಡು ನಾವು ಈ ಯಹೂದಿಗಳನ್ನ ಈ ಭೂಮಿಯ ಭೂಪಟಕದಿಂದ ತೆಗೆದು ಬಿಡೋಣ ಅಂತ ಒಂದು ನಿಲುವು ಇತ್ತು. ಈಗ ನೋಡಿ, 1981ರಲ್ಲಿ ಇದೇ ನಿಲುವು ಸದ್ದಾಂ ಹುಸೇನು ಕೂಡ ಇಟ್ಕೊಂಡಿದ್ದ. ಅವನು ಒಂದು ಅಣುಸ್ಥಾವರವನ್ನು ನಾವು ಸ್ಥಾಪಿಸ್ತೀವಿ ಅಂತ ಹೇಳಿ ಜರ್ಮನಿಯಿಂದ ಅದನ್ನ ಕೊಂಡ್ಕೊಂಡು ಬಂದ್ರು. ಅದಕ್ಕಿಂತ ಮುಂಚೆ ಇಸ್ರೇಲಿಗಳು ಪರಿಪರಿಯಾಗಿ ಜರ್ಮನಿಯನ್ನ ಕೇಳ್ಕೊಂಡ್ರು, ಅವ್ರಿಗೆ ಕೊಡ್ಬೇಡಿ, ಅವ್ರು ಕೊಟ್ರೆ ನಮ್ಮ ಮೇಲೆ ಇದ್ ಮಾಡ್ತಾರೆ ಅಂತೇಳಿ. ಸೊ ಅದನ್ನು ಬಾಗ್ದಾದಿನ ಹೊರವಲಯದ ಒಂದು ಇದರಲ್ಲಿ ಒಸಿರಾಕ್ ಅನ್ನೋ ಪ್ರದೇಶದಲ್ಲಿ ಅದನ್ನು ಸ್ಥಾಪಿಸಿದ್ರು. ಇನ್ನೇನು 10-15 ದಿವಸದಲ್ಲಿ ಇಟ್ ಹ್ಯಾಸ್ ಟು ಗೋ ಕ್ರಿಟಿಕಲ್, ಅಂದ್ರೆ ಶುರುವಾಯಿತು ಅದು ಅಣುಸ್ಥಾವರದ ಒಂದು ಇದಾಗ ಶುರುವಾಗುತ್ತೆ. ಆಮೇಲೆ ಕೆಲವೇ ದಿವಸಗಳಲ್ಲಿ ಅವರು ಒಂದು ನ್ಯೂಕ್ಲಿಯರ್ ಬಾಂಬ್ ಅನ್ನು ತಯಾರಿಸ್ತಾರೆ ಅಂತೇಳಿ ಯಾವಾಗ ಈ ಸುದ್ದಿ ಹರಡ್ತು. ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳ್ತೀನಿ ನಿಮ್ಮ ಹತ್ರ. ಇರಾನ್ ಈ ಹಂತದಲ್ಲಿ ಶರಣಾಗುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ನೋ, ಎಸ್, ಸಾಧ್ಯನೇ ಇಲ್ಲ, ಅದು ಅಸಾಧ್ಯ, ಖಂಡಿತ ಇಲ್ಲ. ದೇ ವಿಲ್ ಡೈ. ಏನೋ ಏನಾಗುತ್ತೆ ಅಂದ್ರೆ ಅವರ DNA ಆ ಥರ ಇದೆ. ಆಮೇಲೆ ಅವರ ಒಂದು ಸಾಮರ್ಥ್ಯವನ್ನ ಅವರು ಅರಿತುಕೊಂಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಿಸಿದ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ ಸರ್, ತೆಗೆದುಕೊಳ್ಳೋಣ, ನಂತರ ಮಾತನಾಡಿಸ್ತೀನಿ ನಿಮ್ಮನ್ನ. ಕೋಮಾಗೆ ಜಾರಿದ್ನ ಇರಾನ್ನ ಹೊಸ ಸರ್ವೋಚ್ಚ ನಾಯಕ ಅನ್ನುವಂಥ ಪ್ರಶ್ನೆ. ಮುಜ್ತಬಾ ಖಮೇನಿ ಫೆಬ್ರವರಿ 28ರ ಇಸ್ರೇಲ್ ದಾಳಿಯಲ್ಲಿ ಭೀಕರವಾಗಿ ಗಾಯಗೊಂಡಿದ್ದಂಥ ಮುಜ್ತಬಾ ಇರಾನ್ನ ಕೋಮ್ ನಗರದ ರಹಸ್ಯ ಸ್ಥಳದಲ್ಲಿ ಚಿಕಿತ್ಸೆ ಪಡಿತಾ ಇದ್ದ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರೋ ಮುಜ್ತಬಾಗೆ ಪ್ರಜ್ಞೆ ಇಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇರೋದು. ನಿನ್ನೆಯಷ್ಟೇ ಮುಜ್ತಬಾ ಖಮೇನಿ ಹೆಸರಲ್ಲೂ ಒಂದು ಹೇಳಿಕೆ ಬಿಡುಗಡೆಯಾಗಿತ್ತು. ನಮ್ಮ ನಾಯಕರನ್ನ ಕೊಂದ ಕೂಡಲೇ ಅಧಿಕಾರ ನಿಮ್ಮ ವಶ ಆಗಲ್ಲ, ದೇಶ ನಿಮ್ಮ ವಶ ಆಗಲ್ಲ ಅನ್ನೋ ರೀತಿಯಲ್ಲಿ ಮುಜ್ತಬಾ ಖಮೇನಿಯ ಸ್ಟೇಟ್ಮೆಂಟ್ ರಿಲೀಸ್ ಆಗಿತ್ತು. IRGC ಸ್ಟೇಟ್ಮೆಂಟ್ ರಿಲೀಸ್ ಮಾಡಿತ್ತು. ಈಗ ಅಪ್ಡೇಟ್ ಸಿಗ್ತಾ ಇದೆ, ಮುಜ್ತಬಾ ಖಮೇನಿ ಕೋಮಾದಲ್ಲಿದ್ದಾರೆ, ಕೋಮಾಗೆ ಜಾರಿದ್ದಾರೆ ಅನ್ನುವಂಥ ಅಪ್ಡೇಟ್ ಈಗ ಲಭ್ಯ ಆಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ಶಶಿಶೇಖರ್ ಫೋನ್ ಸಂಪರ್ಕದಲ್ಲಿ. ಶಶಿಶೇಖರ್, ಮೊನ್ನೆನೇ ಒಂದು ಅನುಮಾನ ಇತ್ತು, ಇರಾನ್ ಕಂಪ್ಲೀಟ್ ಆಗಿ ಈಗ IRGCಯ ಕಂಟ್ರೋಲ್ ಅಲ್ಲಿದೆ ಅಂತ. ಅದೇ ರೀತಿನ ಈ ವರದಿಯನ್ನು ನೋಡ್ತಾ ಇದ್ರೆ ಇರಾನ್ನ IRGC ಮತ್ತು ಇರಾನ್ನ ಸರ್ಕಾರದ ಮಧ್ಯೆ ಭಿನ್ನಾಭಿಪ್ರಾಯಗಳಿದ್ದಾವೆ. ಯಾರು ದೇಶವನ್ನ ಹಿಡಿತಕ್ಕೆ ತೆಗೆದುಕೊಳ್ಬೇಕು ಇಂತಹ ಯುದ್ಧದ ವಿಷಯದಲ್ಲಿ ಅನ್ನುವಂತಹ ಸುದ್ದಿಗಳು ಬಂದವು. ಈಗ ಬರ್ತಾ ಇರುವಂತಹ ಸುದ್ದಿ, ಮುಜ್ತಬಾ ಖಮೇನಿ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಇರಾನ್ನ ಖೋಮ್ ನಗರದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾನೆ ಅಂತ. ಆರಂಭದಲ್ಲಿ ತೆಹರಾನ್ನ ಯಾವುದೋ ಒಂದು ರಹಸ್ಯ ಸ್ಥಳದಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಬಂದವು. ಈಗ ಬರ್ತಾ ಇರುವಂತಹ ಮಾಹಿತಿ, ಟೆಹರಾನ್ನಿಂದ ದೂರದಲ್ಲಿರುವಂತಹ ಖೋಮ್ ಅನ್ನುವಂತಹ ನಗರದಲ್ಲಿ ಟ್ರೀಟ್ಮೆಂಟ್ ಪಡಿತಾ ಇದ್ದಾರೆ, ಕೋಮಾಗೆ ಹೋಗಿದ್ದಾರೆ, ಅವರಿಗೆ ಗಂಭೀರವಾದಂತಹ ಗಾಯಗಳಾಗಿದ್ದಾವೆ, ರಿಕವರಿ ಆಗುವ ಸಾಧ್ಯತೆಯ ಬಗ್ಗೆಯೂ ಕೂಡ ಅನುಮಾನ ಇದೆ. ಇಂತಹ ಸಂಕಷ್ಟದ ಸ್ಥಿತಿಯಲ್ಲಿ, ಯುದ್ಧದ ಸಂದರ್ಭದಲ್ಲಿ
ದೇಶವನ್ನ ಮುನ್ನಡೆಸುವಂತಹ ಸ್ಥಿತಿಯಲ್ಲಿ ಮುಜ್ತಬಾ ಖಮೇನಿ ಇಲ್ಲ ಅನ್ನುವಂತಹ ವರದಿಗಳು ಬರ್ತಾ ಇದಾವೆ. ಟೈಮ್ಸ್ ಪತ್ರಿಕೆ ಈ ಒಂದು ಸುದ್ದಿಯನ್ನ ವರದಿ ಮಾಡ್ತು. ಅದಾದ ನಂತರ ಈಗ ಯುನೈಟೆಡ್ ಕಿಂಗ್ಡಮ್ ನ ಡೈಲಿ ಮೇಲ್ ಪತ್ರಿಕೆ ಕೂಡ ಮುಜ್ತಬಾ ಖಮೇನಿ ಅನ್ಕಾನ್ಶಿಯಸ್ ಇದ್ದಾನೆ, ಆತನಿಗೆ ಪ್ರಜ್ಞೆ ಇಲ್ಲ, ಕೋಮಾದಲ್ಲಿದ್ದಾನೆ ಅನ್ನುವಂತಹ ವರದಿಯನ್ನ ದ ಡೈಲಿ ಮೇಲ್ ಮತ್ತು ಟೈಮ್ಸ್ ಎರಡೂ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾವೆ. ಅಮೆರಿಕ ಮತ್ತು ಇಸ್ರೇಲ್ನ ಇಂಟೆಲಿಜೆನ್ಸ್ ಅಧಿಕಾರಿಗಳ ಒಂದು ಮೆಮೋವನ್ನ ಆಧರಿಸಿ ಆ ಮೆಮೋದಲ್ಲಿ ಮುಜ್ತಬಾ ಖಮೇನಿ ದೇಶವನ್ನ ಮುನ್ನಡೆಸುವಂತಹ ಸ್ಥಿತಿಯಲ್ಲಿಲ್ಲ, ಖೋಮ್ ನಗರದಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದೇನೆ ಅನ್ನುವಂತಹ ಮೆಮೋವನ್ನ ಉಲ್ಲೇಖ ಮಾಡಿ ಎರಡೂ ಪತ್ರಿಕೆಗಳು ವರದಿ ಮಾಡಿದಾವೆ. ಇರಾನ್ನ ರಾಜಧಾನಿಯಲ್ಲೇ ಮುಜ್ತಬಾ ಖಮೇನಿ ಇದ್ದಾನೆ ಅನ್ನುವಂತಹ ವರದಿಗಳು ಆರಂಭದಲ್ಲಿ ಬಂದಿದ್ವು. ಫೆಬ್ರವರಿ 28ನೇ ತಾರೀಕು ಅಲಿ ಖಮೇನಿಯ ಹತ್ಯೆಗೆ ಏನು ಇಸ್ರೇಲ್ ದಾಳಿಯನ್ನ ನಡೆಸಿತು, ಆ ದಾಳಿಯಲ್ಲಿ ಅಲಿ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಮುಜ್ತಬಾ ಖಮೇನಿ ಈಗ ಕೋಮಾದ ಸ್ಥಿತಿಯಲ್ಲಿದ್ದಾನೆ ಎನ್ನುವ ವರದಿಗಳು ಬರ್ತಾ ಇದೆ. ಆದ್ರೆ ಅಮೆರಿಕ ಕದನ ವಿರಾಮದ ಚರ್ಚೆಯನ್ನ ಯಾವ ನಾಯಕರ ಜೊತೆ ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಮುಜ್ತಬಾ ಖಮೇನಿ ಅನ್ಕಾನ್ಶಿಯಸ್ ಇದ್ದಾನೆ ಅಂದ್ರೆ ಯಾರ ಜೊತೆ ಅಮೆರಿಕ ಚರ್ಚೆ ನಡೆಸ್ತಾ ಇದೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ನೋಡ್ಬೇಕು ಇದು ಯಾವ ರೀತಿಯ ಹಂತಕ್ಕೆ ಹೋಗುತ್ತೆ ಅನ್ನೋದು. ಡೆಡ್ಲೈನ್ ಟ್ರಂಪ್ ಕೊಟ್ಟಂತಹ ಡೆಡ್ಲೈನ್ ನಾಳೆ ಬೆಳಗಿನ ಜಾವ 5:30 ಭಾರತದ ಕಾಲಮಾನಕ್ಕೆ ಮುಕ್ತಾಯ ಆಗುತ್ತೆ. ಅದಾದ ನಂತರ ಯುದ್ಧ ಯಾವ ಹಂತಕ್ಕೆ ಹೋಗುತ್ತೆ ಅಂತ ನಿರೀಕ್ಷೆ ಮಾಡ್ಬೇಕಾಗತ್ತೆ. ಥ್ಯಾಂಕ್ ಯು ಶಶಿಶೇಖರ್ ಮಾಹಿತಿಗೆ. ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತಹ ಎಚ್ಚರಿಕೆಯ ಬಗ್ಗೆ ನಾಳೆಯಿಂದ ದಾಳಿ ತೀವ್ರವಾಗುತ್ತೆ, ಒಂದು ರಾತ್ರಿಯಲ್ಲಿ ಇರಾನ್ ಅನ್ನು ನಿರ್ನಾಮ ಮಾಡ್ತೀವಿ ಅಂತ ನಾನು ಚಿತಾಲೆ ಅವರನ್ನ ಇದಕ್ಕೆ ರಿಯಾಕ್ಷನ್ ಪಡ್ಕೊಳ್ಬೇಕು. ಚಿತಾಲೆ ಅವರೇ, ನಾನು ವಿಂಗ್ ಕಮಾಂಡರ್ ಸುದರ್ಶನ್ ಅವರನ್ನ ಕೇಳಿದಾಗ ಅವರ ಅಭಿಪ್ರಾಯ ಏನಾಗಿತ್ತು ಅಂತಂದ್ರೆ ಶರಣಾಗತಿಯಾಗುವಂಥ ಸಾಧ್ಯತೆ ಕ್ಷೀಣ, ನೋ ವೇ, ಸಾಧ್ಯನೇ ಇಲ್ಲ, ಇರಾನು ಈ ಬೆದರಿಕೆಗೆ ಬಗ್ಗಲ್ಲ ಅಂತ. ನಿಮಗೇನನ್ಸುತ್ತೆ? ಈ ಹಂತದಲ್ಲಿ ನಾಯಕತ್ವ ಎಲ್ಲವೂ ಕೂಡ ಬದಲಾಗ್ತಾ ಇದೆ ಇರಾನ್ನಲ್ಲಿ. ಮುಜ್ತಬಾ ಖಮೇನಿ ಇರುವಿಕೆಯ ಬಗ್ಗೆ ಅನುಮಾನಗಳಿದ್ದಾವೆ. IRGC ಕಂಪ್ಲೀಟ್ ಟೇಕ್ ಓವರ್ ಮಾಡಿಕೊಂಡಿದೆ ಅನ್ನುವಂಥ ಮಾಹಿತಿ ಇರೋದ್ರಿಂದ ಶರಣಾಗತಿಯಾಗುವಂಥ ಸಾಧ್ಯತೆಗಳಿದಾವ? The second generation leaders are little wise and good, and I am having a dialogue with them anta ee Tom Cruise Hollywood picture ಲೈಕ್ ಮಾಡೋ ಡೊನಾಲ್ಡ್ ಟ್ರಂಪ್ ಇದಾನಲ್ಲ, ಮತ್ತು ಯಾವ ಸೆಕೆಂಡ್ ಜನರೇಷನ್ ಲೀಡರ್ ಜೊತೆ ಮಾತಾಡ್ತಾ ಇದ್ದಾನು? ಸರ್, ಇವೆಲ್ಲ ನಾಟಕ, ಇವೆಲ್ಲ ಬಂಡತನ. ಅದು ಒಂದಿದೆ, ಸೂಪರ್ ಪವರ್ ಅಮೇರಿಕಾ ಏನಿದೆ ಅಲ್ಲ, ಬಿಕಾರಿಸ್ತಾನದಲ್ಲಿ ಒಳಗಡೆ ಹೋಗಿ ಹೆಂಗೆ ಒಬ್ಬ ಟೆರರಿಸ್ಟ್ಗೆ ಯಾರು 9/11 ಮಾಡಿದ್ನಲ್ಲ, ನನ್ನ ಹೆಸರು ಮರಿತಾ ಇದ್ದಾನೆ, ಅವನು ಅಲ್ಲೇ ಶೂಟ್ ಮಾಡಿದ್ರಲ್ಲ, ಅಷ್ಟು ಸೂಪರ್ ಪವರ್ ಅಮೆರಿಕಾ ಕಡೆ. ಯಾರು? ಲಾಡೆನ್ ಅಬಟಾಬಾದ್ ನಲ್ಲಿ ಕಾರ್ಯಾಚರಣೆ ಆಯ್ತು. ಲಾಡೆನ್ ಬಗ್ಗೆ ಹೇಳ್ತಾ ಇದ್ದಿರ್ತಾನೆ. ಅಟಬಾದ್, ಬಿನ್ ಲಾಡೆನ್ ಅಷ್ಟು ಸಂಸೆ. ಆಮೇಲೆ 10,000 ಫೀಟ್ ಇರಾನ್ನಲ್ಲಿ ಹೋಗಿ ಪಜೇಷನ್ ಹತ್ರ ಅವ್ರ ಪೈಲಟ್ ಅನ್ನ ರೆಸ್ಕ್ಯೂ ಮಾಡಿ ಬಂದ್ರಲ್ಲ. ಭಂಡರ ಜೊತೆ ಭಂಡ ಹೊಡೆದಾಡಿದ್ರೆ ಅದು ಭಂಡತನದ ಪರಮಾವಧಿನೂ ಆಗ್ತದೆ. ನನಗೆ ಒಬ್ಬರು ಪ್ರಭಾಕರ್ ಸರ್ ಹೇಳಿದ್ರೆ ಕಾಣ್ತದೆ, ಯುರೋಪಿಯನ್ ಯೂನಿಯನ್ನು, ಆಮೇಲೆ ಬ್ರಿಕ್ಸ್ಕು, ಆಮೇಲೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್. ಸರ್, 15-16 ತಾಸು ಉಳಿತು, 40 ದಿವಸಗಳವರೆಗೂ ಏನು ಮಾಡ್ತಾ ಇದ್ರು ಇವರು? ಮತ್ತೆ ಹಂಗಂದ್ರೆ ಅದೊಂದು ಭಿಕಾರಿ. ಶರಣಾಗುವಂತ ಸಾಧ್ಯತೆಗಳಿಲ್ಲ ಅಂತ ಹೇಳ್ತೀರಿ? ಡಾಲರ್ ಸಿಗ್ತದೆ ಅಮೆರಿಕ ಕಡೆಯಿಂದ ಮಾಡಿ. ಸರ್, ತಾವು ಕೂಡ ವಿಂಗ್ ಕಮಾಂಡರ್ ಅವರ ಅಭಿಪ್ರಾಯವನ್ನ ಎಂಡೋಸ್ ಮಾಡ್ತೀರಿ? ಶರಣಾಗುವ ಸಾಧ್ಯತೆಗಳಿಲ್ಲ. ಎಸ್, ನಾನು ರುದ್ರಮೂರ್ತಿ ಅವರನ್ನ ಇದಕ್ಕೆ ಆಡ್ ಮಾಡ್ಕೋತೀನಿ ಡಿಬೇಟಿಗೆ. ಎಸ್ ಸರ್, ಅರ್ಥ ಆಯ್ತು. ನಾನು ರುದ್ರಮೂರ್ತಿ ಅವರನ್ನ ಆಡ್ ಮಾಡ್ಕೋತೀನಿ. ರುದ್ರಮೂರ್ತಿ ಅವರೇ, ನನಗೊಂದು ಕುತೂಹಲ ಇತ್ತು. ಎಚ್ಚರಿಕೆ ಕೊಟ್ಟ ಬೆನ್ನಿಗೆ ಶೇರ್ ಮಾರ್ಕೆಟ್ ಅಲ್ಲಿ ಏನಾದರೂ ಚೇಂಜಸ್ ಆಗಬಹುದು ಇವತ್ತು ಅಂತಂದ್ರೆ ದಾಳಿ ತೀವ್ರಗೊಳಿಸ್ತೀವಿ ಅಂತ. ದಲಾಲ್ ಸ್ಟ್ರೀಟು ಕೂಡ ಡೊನಾಲ್ಡ್ ಟ್ರಂಪ್ ಅವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ವಾ? ಹೆಂಗೆ ದೊಡ್ಡ ಚೇಂಜಸ್ ಏನು ಆಗ್ತಾ ಇಲ್ಲ? ರಕ್ಷಿತ್ ಅವರೇ, ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದೀನಿ, ಶೇರ್ ಮಾರ್ಕೆಟ್ ಆಕ್ಟಿವಿಟೀಸ್ ಬೇರೆ, ಈ ಕಡೆ ನಡೀತಿರುವಂತಹ ಯುದ್ಧ, ಇದರ ಅಂಡರ್ಸ್ಟ್ಯಾಂಡಿಂಗ್ ಬೇರೆ. ಮಾರ್ಕೆಟ್ ಯಾವಾಗ್ಲೂನು ಲೀಡ್ ಮಾಡುತ್ತೆ. ಅಂದ್ರೆ 3 ತಿಂಗಳು ಮುಂಚೆನೆ 6 ತಿಂಗಳು ಮುಂಚೆನೆ ಏನಾಗುತ್ತೆ ಅನ್ನೋದು ಮಾರ್ಕೆಟ್ ಕರೆಕ್ಟ್ ಆಗಿ ನಿಮಗೆ ಮುಂಚೆನೆ ಸೈಕಾಲಜಿ ಹೇಳುತ್ತೆ. ಲಾಸ್ಟ್ 3 ದಿವಸದಿಂದ ಏನೇ ಮಾರ್ಕೆಟ್ ಅಲ್ಲಿ ಈ ವಾರಿನ ನೆಗೆಟಿವ್ ನ್ಯೂಸ್ ಬಂದರೂ ಕೂಡ ಅದು ಮಾರ್ಕೆಟ್ಗೆ ಇಂಪ್ಯಾಕ್ಟ್ ಅನ್ನ ಕೊಡ್ತಾ ಇಲ್ಲ. ಸೊ ಪ್ರಪ್ರಥಮ ಬಾರಿಗೆ ನಿಮ್ಮ ಸುವರ್ಣ ಟಿವಿಯಲ್ಲಿ ರಕ್ಷಿತ್ ಅವರೇ ಹೇಳ್ತಾ ಇದ್ದೀನಿ, ಮಾರ್ಕೆಟ್ ಬಾಟಮ್ ಹತ್ರ ಆಗಿರುವಂತಹ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಹಾಗಾಗಿ
ಯಾರ್ಯಾರು ಇಷ್ಟು ದಿವಸ ಕಾಯ್ಕೊಂಡು ಕೂತಿದ್ರಿ, ಆಯ್ತು ಇನ್ನೊಂಚೂರು ಬೀಳ್ಬೋದು ಅಂತ ಅಂತವ್ರೆಲ್ಲ ದಯವಿಟ್ಟು ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಈ ಟೈಮ್ ಅಲ್ಲಿ ಖಂಡಿತವಾಗ್ಲೂ ಮಾಡಬಹುದು. ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಒಂದೇ ಒಂದು ಪಾಸಿಬಿಲಿಟಿ ಏನ್ ಆಗಬಹುದು, ಬೈ ಚಾನ್ಸ್ ಏನಾನ ನಾಳೆ ಡೊನಾಲ್ಡ್ ಟ್ರಂಪ್ ಅವರು ಇದು 5ನೇ ಬಾರಿ ಈ ಗಡವನ್ನ ಕೊಡ್ತಾ ಇರೋದು, ನೀವ್ ಈ ತರ ಇರಾನ್ ಶರಣಾಗತಿ ಆಗ್ಬೇಕು, ಸ್ಟ್ರೈಟ್ ಆಫ್ ಹಾರ್ಮಸ್ ಓಪನ್ ಮಾಡ್ಬೇಕು, ಇದಕ್ಕೊಂದು ಕುರಿ ಕತೆ ಇದೆ. ಅವನು ಕುರಿ ಕಾಯೋನೊಬ್ಬ ಬಂದ್ಬಿಟ್ಟು ಹುಲಿ ಬಂತು ಅಂತ ಜನರನ್ನೆಲ್ಲ ಕರೀತಾನೆ, ಜನರು ಬಂದಾಗ ಹುಲಿ ಅಲ್ಲಿ ಇರೋದೇ ಇಲ್ಲ. ಅದೇ ತರ 3 ಸಲ ಮಾಡಾದ್ಮೇಲೆ ಜನರಿಗೆ ಬೇಸತ್ತೋಗುತ್ತೆ. ನಿಜವಾಗ್ ಹುಲಿ ಬಂದ್ರು ಅವ್ನ್ ಕರೆದ್ರೆ ಜನ ಯಾರು ಬರಲ್ಲ. ಅದು ಬರೀ 3 ಸಲ ಕಥೆಲಿರೋದು. ಈಗ ಡೊನಾಲ್ಡ್ ಟ್ರಂಪ್ 5 ಸಲ ಆಗಿದೆ ಈ ತರ ಗಡುವು ಕೊಟ್ಟಿ ಹುಲಿ ಬಂತು ಅಂತ. ಆಮೇಲೆ ನಿಜವಾಗಿ ಹೇಳಿದ್ರು ಯಾರು ಇವಾಗ ಆಲ್ರೆಡಿ ಕೇರ್ ಮಾಡ್ತಾ ಇಲ್ಲ. ಇಷ್ಟು ಸಿಂಪಲ್ ಆಗಿ ಈ ಕುರಿ ಕಾಯೋನ್ ಕತೆ ಮತ್ತು ಹುಲಿ ಕತೆ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಏನ್ ನಡೀತಾ ಇದೆ. ಸೊ ನೀವು ದಲಾಲ್ ಸ್ಟ್ರೀಟ್ ಅಂದ್ರೆ ನಮ್ಮ ಸ್ಟಾಕ್ ಎಕ್ಸ್ಚೇಂಜ್ ಕೂಡ ಡೊನಾಲ್ಡ್ ಟ್ರಂಪ್ ಅವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ಲಾಸ್ಟ್ 3 ದಿವಸದಿಂದನೇ ತೆಗೆದುಕೊಂತಿಲ್ಲ. ನೀವು ನನಗೆ ಡೈಲಿ ಬೇಸಿಸ್ ಅಲ್ಲಿ ಹೇಳಿದಿದ್ರೆ 3 ದಿವಸ ಮುಂಚೆನೆ ಹೇಳ್ತಿದ್ದೆ. ಬಟ್ ಈಗಲೂ ಏನ್ ಲೇಟ್ ಇಲ್ಲ. ಎಲ್ಲ ಆದ್ಮೇಲೆ ಕೋಟೆ ಬಾಗ್ಲ ಹಾಕೋ ಬದಲು ಇಷ್ಟು ಬೇಗನೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆದ್ರೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಚಿನ್ನ ಬೆಳ್ಳಿ ಹೂಡಿಕೆ ಮಾಡ್ಬೇಕು ಅಂತ ಕಾಯ್ಕೊಂಡ್ ಕೂತಿರೋರು ಕೂಡ ಹೂಡಿಕೆ ಮಾಡಿ. ಇದು ಗೋಲ್ಡ್ ಬೈ ಮಾಡೋದಕ್ಕೆ ಗೋಲ್ಡನ್ ಟೈಮ್, ತಿರ್ಗಾ ಈ ಕಾಲ ಸಿಗೋದಿಲ್ಲ. ಆಮೇಲೆ ಶೇರ್ ಮಾರ್ಕೆಟ್ ಹೂಡಿಕೆ ಮಾಡ್ಬೇಕು ಅಂತ ಕಾಯ್ತಿರೋರು ಹೂಡಿಕೆ ಮಾಡಿ. ಆಮೇಲೆ ಡೊನಾಲ್ಡ್ ಟ್ರಂಪ್ ಏನೇ ಹೇಳಿ ಇರಾನ್ ಅದಕ್ಕೆ ಖಂಡಿತವಾಗ್ಲೂ ತಲೆ ಬಾಗ್ತಾ ಇಲ್ಲ, ಬೇರೆ ದೇಶದವರು ತಲೆ ಬಾಗ್ತಿಲ್ಲ. ಜನ ಇವಾಗ ಸ್ಟ್ರೈಟ್ ಆಫ್ ಹಾರ್ಮಸ್ ಬಿಟ್ಟು ಬೇರೆ ರೂಟ್ ಯಾವ್ದಾನ ಇದೆಯಾ ಅನ್ನೋದನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. ಆಮೇಲೆ ಬೇರೆ ಆಲ್ಟರ್ನೇಟಿವ್ ಎನರ್ಜಿ ಸೋರ್ಸಸ್ ಅನ್ನು ಕೂಡ ನೋಡ್ತಾ ಇದ್ದಾರೆ. ಆಯಿಲ್ ಡಿಪೆಂಡೆನ್ಸಿ ಕಡಿಮೆ ಆಗ್ತಾ ಇದೆ. ಆಮೇಲೆ ಡಿ-ಡಾಲರೈಸೇಷನ್ ಅಂದ್ರೆ ಎಲ್ಲಾ ಕಚ್ಚಾ ತೈಲದ ಖರೀದಿ ಏನ್ ಡಾಲರ್ ಅಲ್ಲಿ ಆಗ್ತಾ ಇತ್ತು, ಇವಾಗ ಆಲ್ರೆಡಿ ಸ್ಟ್ರೈಟ್ ಆಫ್ ಹಾರ್ಮಸ್ ಅಲ್ಲಿ ನೀವು ಚೈನೀಸ್ ಯುವಾನ್ ಪೇಮೆಂಟ್ ಮಾಡೇನೆ ನೀವು ಅಲ್ಲಿರುವಂತಹ ಟೋಲ್ ವಿಚಾರ, ಅಲ್ಲಿರುವಂತಹ ಕಚ್ಚಾ ತೈಲದ ಖರೀದಿನೂ ನಾಳೆ ಒಂದ್ ದಿವಸ ಕಂಪ್ಲೀಟ್ ಆಗೆಲ್ಲ ಚೈನೀಸ್ ಯುವಾನ್ಗೆ ಬಂತು ಅಂದ್ರೂ ಕೂಡ ಆಶ್ಚರ್ಯ ಪಡಬೇಡಿ. ಡಾಲರಿನ ಅಮೆರಿಕಾಯಿನ ಅದರಲ್ಲಿ ಎಸ್ಪೆಷಲಿ ಡೊನಾಲ್ಡ್ ಟ್ರಂಪಿನ ಪತನ ಶುರುವಾಗಿದೆ ಅಂತ ಹೇಳ್ತಾ ಇದ್ದೀನಿ. ನಾವು ಮಾತನಾಡ್ತಾ ಇದ್ವಿ ಯುದ್ಧ ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುವಂತ ಸಾಧ್ಯತೆಯ ಬಗ್ಗೆ. ರುದ್ರಮೂರ್ತಿ ಅವರು ಮಾತನಾಡ್ತಾ ಇದ್ರು. ರುದ್ರಮೂರ್ತಿ ಅವರೇ, ತಾವು ಹೇಳಿದ್ರಿ ಅಮೆರಿಕಾದ ಏಕಸ್ವಾಮ್ಯ ಅಥವಾ ಅಮೆರಿಕಾದ ಯಜಮಾನ ಅನ್ನುವಂಥ ಮನಸ್ಥಿತಿ ಅದರ ಪತನ ಶುರುವಾಗತ್ತೆ ಅಂತ. ಅಂದ್ರೆ ಆರ್ಥಿಕವಾಗಿ ಅದು ಹೇಗೆ ಅಂತ ಹೇಳ್ತೀರಿ ತಾವು, ಯಾವ ರೀತಿ ಆಗಬಹುದು ಅಂತ? ಅವ್ರೆ, ಅಮೆರಿಕ ಆಲ್ರೆಡಿ ಎಷ್ಟು ಸಾಲದಲ್ಲಿದೆ ಅಂದ್ರೆ ಟ್ರಂಪ್ ಅದನ್ನ ಬದಲಾಯಿಸ್ಕೊಳೋದಕ್ಕೆ ಏನೇನು ಮೆಷರ್ಸ್ ಅಥವಾ ಏನೇನು ನೀತಿಗಳನ್ನು ತಗೊಳ್ಬೇಕು ಅದರ ಎಲ್ಲಾ ವಿರುದ್ಧವಾಗಿ ತಗೊಳ್ತಾ ಇದ್ದಾರೆ. ಆಮೇಲೆ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ನಾಳೆ ಬೈ ಚಾನ್ಸ್ ಏನಾನ ದೊಡ್ಡದಾಗಿ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಯೂಸ್ ಮಾಡಿ ಅಮೆರಿಕ ಇರಾನ್ ನಿರ್ಮಾಣ ಮಾಡ್ತೀನಿ ಅಂತ ಹೋದ್ರೂ ಕೂಡ ಒಂದು ಸಲ ನಿಮಗೆ ದೊಡ್ಡ ಫಾಲು ಗೋಲ್ಡ್ ಸಿಲ್ವರ್ ಶೇರ್ಸ್ ಅಲ್ಲಿ ಬರಬಹುದು. ಅದಕ್ಕೆ ನಾನೇನ್ ಹೇಳ್ತಿದ್ದೀನಿ, ನೀವು ಇವತ್ತು 50% ಬೈ ಮಾಡ್ಕೊಂಡ್ಬಿಡಿ. ಆ ತರ ಇನ್ನೊಂದು ಪತನ ಬಂದ್ರೆ ಇನ್ನೊಂದು 50% ಬೈ ಮಾಡಿ. ಆದ್ರೆ ಮಾರ್ಕೆಟ್ ಅಲ್ಲಿವರೆಗೂ ಕಾಯಲ್ಲ. ಸೊ ಇನ್ನೊಂದು ಬಿಗ್ ಫಾಲ್ ಬರುವ ಸಾಧ್ಯತೆ ಇದೆ. ಆದ್ರೆ ಮತ್ತೊಂದು ಪಾಯಿಂಟ್ ಹೇಳ್ತಾ ಇದ್ದೀನಿ, ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಆ ಒಂದು ಬಿಗ್ ಫಾಲ್ ಬರುವ ಸಾಧ್ಯತೆ ಇದೆ. ಆದ್ರೆ ಇವಾಗ ಅಟ್ಲೀಸ್ಟ್ 50% ಬೈ ಮಾಡಿ, ಇಫ್ ನಾಟ್ ಎವ್ರಿಥಿಂಗ್. ಎರಡನೇದು, ವಿ ಶೇಪ್ ರಿಕವರಿ ಮಾರ್ಕೆಟ್ ಅಲ್ಲಿ ಆಗಲ್ಲ. ಯಾಕೆ ಆಗಲ್ಲ ಅಂದ್ರೆ ಆಲ್ರೆಡಿ ಇವ್ರು ಏನ್ ಡ್ಯಾಮೇಜ್ ಮಾಡಿದಾರಲ್ಲ ಈ ಯುದ್ಧದಿಂದ, ಅದರಿಂದ ಹೊರಗಡೆ ಬರೋದಕ್ಕೆ 3 ತಿಂಗಳಿಂದ 6 ತಿಂಗಳ ಟೈಮ್ ಆಗೇ ಆಗತ್ತೆ. ನಾನ್ ಹೇಳ್ತಾ ಇರೋದು, ಇವತ್ತು ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ಬಿಡಿ, ನಾಳೆ ಬೆಳಿಗ್ಗೆ ಶ್ರೀಮಂತರಾಗ್ತೀರಾ, ವಾಪಸ್ ಎಲ್ಲ ಯುದ್ಧದ ಮುಂಚೆ ಎಲ್ಲಿತ್ತು ಅಲ್ಲಿಗೆ ಬಂದ್ಬಿಡತ್ತೆ ಅಂತ ಹೇಳ್ತಾ ಇಲ್ಲ. ವಿ ಶೇಪ್ ರಿಕವರಿ ಆಗಲ್ಲ, ಯು ಶೇಪ್ ರಿಕವರಿ ಆಗತ್ತೆ. ಆದ್ರೆ ಕಡೆಯದಾಗ ಒಂದ್ ಮಾತು ಹೇಳೇ ಹೇಳ್ತೀನಿ, ಡಾಲರಿನ ಇಂಪಾರ್ಟೆನ್ಸ್ ಕಡಿಮೆ ಆಗತ್ತೆ. ಅಮೆರಿಕಾದ ದೊಡ್ಡಣ್ಣ ಏನ್ ಇಡೀ ವಿಶ್ವಕ್ಕಿದ್ದಾರೆ ಅದು ಖಂಡಿತ ಕಡಿಮೆ ಆಗತ್ತೆ. ಚೈನಾ, ಇಂಡಿಯಾ ಇವ್ರುಗಳೆಲ್ಲ, ರಷ್ಯಾ ಇವ್ರುಗಳೆಲ್ಲ ಇನ್ನ ಮೇಲ್ಗಡೆ ಬರ್ತಾರೆ. ಹಾಗೂ ನಾನೇನ್ ಹೇಳ್ತಿದ್ದೀನಿ, ಡೊನಾಲ್ಡ್ ಟ್ರಂಪ್ ಪತನ ಆಲ್ರೆಡಿ ಶುರು ಆಗೋಗಿದೆ, ಅದ್ರ ಬಗ್ಗೆ ಏನು ನನಗೆ ಡೌಟ್ ಇಲ್ಲ. ಆದ್ರೆ ಅಮೆರಿಕ ಮತ್ತೆ ಡಾಲರಿನ ಇಂಪಾರ್ಟೆನ್ಸ್ ಕಡಿಮೆ ಆಗತ್ತೆ. ಮಾರ್ಕೆಟ್ ವಿ ಶೇಪ್ ರಿಕವರಿ ಆಗಲ್ಲ, ಯು ಶೇಪ್ ರಿಕವರಿ ಆಗುತ್ತೆ. ಹಾಗೂ ಈಗ ಆಲ್ರೆಡಿ ಮಾಡಿರುವಂತಹ ಮಿಸ್ಟೇಕ್ ಗಳು, ಲಾಸ್ ಗಳೇನಿದೆಯಲ್ಲ ಅದರಿಂದ ಹೊರಗಡೆ ಬರಕ್ ಇನ್ನ 3 ತಿಂಗಳಿಂದ 6 ತಿಂಗಳಾಗತ್ತೆ. ಕೆಲವು ಸ್ಟಾಟಿಸ್ಟಿಕ್ಸ್ ಹೇಳ್ತೀನಿ, ನಾಳೆ RBI ಪಾಲಿಸಿ ಇದೆ ಭಾರತ ದೇಶದಲ್ಲಿ, ರೂಪಾಯಿನ ಮೌಲ್ಯ 93ಕ್ಕಿದೆ. ಅದ್ರ ಒಂದು ತಿಳ್ಕೊಳ್ಳಿ, ಅಮೆರಿಕ ದೇಶ ಕಚ್ಚಾ ತೈಲವನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಅಂದ್ರೆ ಅವ್ರಿಗೆ ಎಷ್ಟು ಬೇಕಷ್ಟು ಬಳಸಿ ಬೇರೆಯವರು ಕೊಡ್ತಾರೆ ಅಮೆರಿಕ.
ಅಮೆರಿಕ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ದರಗಳು ಯುದ್ಧ ಆದ ನಂತರ 30-40% ಏರಿಕೆ ಆಗಿದೆ. ಹಂಗಂದ್ರೆ ಭಾರತದಲ್ಲಿ ಇವತ್ತು 100 ರೂಪಾಯಿಗೆ 105 ರೂಪಾಯಿಗೆ ನಿಮಗೆ ಪೆಟ್ರೋಲ್ ಡೀಸೆಲ್ ಸಿಗಬಾರ್ದು, 130 ರೂಪಾಯಿ 140 ರೂಪಾಯಿ ಇರಬೇಕು. ಅದೇನು ಬದಲಾವಣೆ ಅಷ್ಟೊಂದು ಆಗಿಲ್ಲ ಅಂದ್ರೆ ಸಲ್ಯೂಟ್ ಮಾಡಿ. whatever government has done and whatever support has been got, I salute for the government because they are keeping the fuel prices more or less controlled. ನಾನು ಪ್ರಭಾಕರ್ ಅವರ ಕೊನೆಯದಾಗಿ ಕ್ವಿಕ್ ರಿಯಾಕ್ಷನ್. ಪ್ರಭಾಕರ್ ಸರ್, ಈಗ ಎರಡೂ ದೇಶಗಳು ಗೌರವಯುತವಾಗಿ ಯುದ್ಧದಿಂದ ನಿರ್ಗಮನ ಆಗಬೇಕು ಅಂತ ಆದ್ರೆ ಸಾಧ್ಯ ಇದೆಯಾ ಈ ಹಂತದಲ್ಲಿ? ಮಾತುಕತೆಯ ಮುಖಾಂತರ ಗೌರವಯುತವಾದಂತ ನಿರ್ಗಮನ ಸಾಧ್ಯನಾ? ಸಾಧ್ಯ ಇರ್ಬೋದು. ನಾನು ಇದನ್ನ 50-50 ಅಂತ ಹೇಳ್ಬಿಟ್ಟು ಎಸ್ಟಿಮೇಟ್ ಮಾಡ್ತೀನಿ. ಯಾಕೆ ಅಂದ್ರೆ ಅಮೆರಿಕಾದು ಇವತ್ತು ನೆಲೆ, ಅವರ ಸೇನಾ ನೆಲೆ ಮತ್ತೆ ನೌಕಾ ನೆಲೆ, ವಾಯು ನೆಲೆ ಸುಮಾರು 750 ಜಾಗದಲ್ಲಿ ಪ್ರಪಂಚದಲ್ಲಿದೆ. 80 ರಾಷ್ಟ್ರಗಳಲ್ಲಿ ಅದು ಹರಡಿದೆ, ಸಣ್ಣ ಕಾಲೋನಿಯಿಂದ ಹಿಡಿದು ದೊಡ್ಡ ದೊಡ್ಡ ಪ್ರದೇಶಗಳಲ್ಲಿ ಕೂಡ. ಹಾಗಾಗಿ ಈ ದೇಶಗಳಲ್ಲಿ ಎಲ್ಲೆಲ್ಲಿ ಮಧ್ಯಪ್ರಾಚ್ಯದಲ್ಲಿ ಮಾತ್ರ ಅಲ್ಲದೆ ಬೇರೆ ಎಲ್ಲೆಲ್ಲಿ ಅಮೆರಿಕ ನೆಲೆಗಳಿದೆಯೋ ಅಲ್ಲೆಲ್ಲ ಬ್ಯಾಕ್ಲ್ಯಾಶ್ ಆರಂಭ ಆಗುವಂತ ಚಾನ್ಸಸ್ ಕೂಡ ಇದೆ. ಇದನ್ನ ನಾವು ಪರಿಗಣಿಸಲೇಬೇಕಾಗತ್ತೆ. ಏಕೆಂದ್ರೆ ಯುದ್ಧ ನಿಂತ್ರೆ ಅಥವಾ ಇನ್ನು ಮುಂದೆ ಹಾಕಿದ್ರೆ, ಗಡುವುಗಳನ್ನು ವಿಸ್ತಾರ ಮಾಡ್ತಾ ಹೋದ್ರೆ ಒಂಥರ ವೋಲಟ್ಯಾಲಿಟಿ ಮತ್ತೆ ವಲ್ನರಬಿಲಿಟಿ ಏನಿದೆ, ಇದು ಕೇವಲ ಟ್ರಂಪ್ ಅವರ ಹೇಳಿಕೆಗಳಲ್ಲಿ ಬರುವಂತಹ ಫ್ರಸ್ಟ್ರೇಟೆಡ್ ಲ್ಯಾಂಗ್ವೇಜೇ ಆಗಲಿ ಅಥವಾ ವಲ್ಗರ್ ಲ್ಯಾಂಗ್ವೇಜೇ ಆಗಲಿ ಅಥವಾ ಒಂದು ರೀತಿಯಲ್ಲಿ ಬ್ರೂಟಲ್ ಲ್ಯಾಂಗ್ವೇಜೇ ಆಗಲಿ, ಈ ಪ್ರಯೋಗಗಳು ಏನ್ ನಡೀತಾ ಇದೆ ಇದು ಬೇರೆ ಸಾಧ್ಯ ಇಲ್ಲ. 50-50 ಚಾನ್ಸ್. ಹೌದು. ಎಸ್ ಸರ್, ಥ್ಯಾಂಕ್ ಯು. ಡಿಬೇಟ್ ಅಲ್ಲಿ ಭಾಗವಹಿಸಿದ್ದಕ್ಕೆ ಸುದರ್ಶನ್ ಅವರಿಗೂ, ಮೋಹನ್ ಚಿತ್ತಾಲೆ ಅವರಿಗೂ ಮತ್ತು ರುದ್ರಮೂರ್ತಿ ಅವರಿಗೂ ಧನ್ಯವಾದವನ್ನ ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುವಂತ ಸಮಯ ಇದು. ಇವತ್ತಿನ ಟ್ರೆಂಡಿಂಗ್ ಎಟ್ 10 ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.